ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾವು ಉಪಸಂಹಾರ ಅಂದರೆ ಕೊನೆಯ ಪಾಠ. ಇಂಕ ಪುಸ್ತಕ ಹೇಳತಕ್ಕದ್ದೇನೋ ಮುಗಿಯಿತು, ಈಗ ಕೇವಲ ಉಪಸಂಹಾರ ಉಳಿದಿದೆ. ಉಪಸಂಹಾರದಲ್ಲಿ ಏನು ಹೇಳ್ತಾರೋ ನೋಡೋಣ. ಏತಾವಾನಿಹ ಪ್ರಕರಣಾರ್ಥ ಸಂಕ್ಷೇಪತಃ ಅಂದರೆ ನಾವು ಇಷ್ಟು ಪುಸ್ತಕದಲ್ಲಿ ಅಂದರೆ 340 ಪ್ರವಚನಗಳಲ್ಲಿ 340 ಪ್ರವಚನಗಳು 3 ವರ್ಷದಿಂದ ವೇದಾಂತ ಪರಿಭಾಷೆಯಲ್ಲಿ ಏನು ಹೇಳಿದ್ದೀವೋ ಅದರ ಸಾರವನ್ನು ಒಂದು ಕಡೆ ಹೇಳ್ತಾ ಇದ್ದಾರೆ. ಯದ್ಯಪಿ ಒಂದು ಕಡೆ ಹೇಳಿದ್ದನ್ನು ನಾನು ಸಾರಭೂತವಾಗಿ ಹೇಳಿದ್ದನ್ನು ನಾನು ಇಲ್ಲಿ ಓದಿ ಹೇಳ್ತೀನಿ, ಹೆಚ್ಚೇನು ಹೇಳುವಕ್ಕೆ ಹೋಗಲ್ಲ. ಏನಾದರೂ ವಿಶೇಷ ಇದ್ದರೆ ಹೇಳ್ತೀನಿ, ಇಲ್ಲದಿದ್ದರೆ ಸುಮ್ಮನೆ ಓದಿಬಿಡ್ತೀನಿ ಅಷ್ಟೆ. ಸೊ ಯದ್ಯಪಿ ಏಕಮೇವಾದ್ವಿತೀಯಂ ಬ್ರಹ್ಮ, ಆತ್ಮ ಅಥವಾ ಬ್ರಹ್ಮ ನಿಜವಾಗಿ ಒಂದೇ. ಅಂದರೆ ಸುಷುಪ್ತಿ ನಾನೇ ಸುಷುಪ್ತಿ. ನನ್ನ ಸುಷುಪ್ತಿ ಹೇಗಿದೆಯೋ ಅಂದರೆ ಇಡೀ ಅವಸ್ಥಾ ಜಗತ್ತು ತಾನೇ ಆಗಿದ್ದಾನೆ, ತನಗಿಂತ ಬೇರೆ ಯಾವುದಿಲ್ಲ. ಬ್ರಹ್ಮ ಪ್ರತ್ಯಸ್ತಮಿತ ಸರ್ವ ಪ್ರಪಂಚವೂ ಇಲ್ಲ. ಏಕೆ ಅಂದರೆ ಇದೇ ಎನ್ನುವುದೇ ಆಕ್ಷೇಪ ಮಾಡ್ತಾ ಇದ್ದೀವಿ, ಇದೇ ಎಂದು ಅನಿಸುವುದೇ ಜ್ಞಾತೃಬುದ್ಧಿ ಇಟ್ಕೊಂಡು. ಅಂದರೆ ಅವಸ್ಥೆಯಲ್ಲಿರುವ ಜ್ಞಾತೃವಾಗಿರುವುದರಿಂದಲೇ ಪ್ರಪಂಚ ಅನಿಸುತ್ತದೆ. ಇಲ್ಲದಿದ್ದರೆ ಪ್ರಪಂಚ ತಾನಾಗಿ ಇರುವಂಥದ್ದಲ್ಲ. ಪ್ರಪಂಚವಾಗಿ ನೋಡುವ ಬುದ್ಧಿಗೆ ಪ್ರಪಂಚ. ಹೇಗೆ ಹಾವಾಗಿರುವ ಬುದ್ಧಿಗೆ ಹಾವೇ ಹೊರತು ಹಾವೆಂಬ ಬುದ್ಧಿ ಇಲ್ಲದವನಿಗೆ ಹಾವಿಲ್ಲ. ಹಾವೆಂಬ ಬುದ್ಧಿಗೆ ಹಾವೆಂಬ ವೃತ್ತಿಗೆ ಹಾವು. ಹಾವೆಂಬ ವೃತ್ತಿ ಇಲ್ಲದಿದ್ದರೆ ಹಾವು ಯಾರಿಗೂ ಇಲ್ಲ. ಹಾಗೆ ಕನಸೆಂಬ ವೃತ್ತಿ ಇರುವವನಿಗೆ ಕನಸು. ಅಂದರೆ ಕನಸು ನೋಡ್ತಾ ಇದ್ದೇನೆ ಎಂಬ ಕನಸಿನ ಬುದ್ಧಿ ಇದ್ದರೆ ಅವರ ಕನಸು, ಇಲ್ಲದಿದ್ದರೆ ಕನಸು ಯಾರಿಗೂ ಇಲ್ಲ. ಕನಸು ಯಾರಿಗೂ ಇಲ್ಲ. ಅಯ್ಯೋ ರಾಮ. ಸೊ ಪ್ರತ್ಯಸ್ತಮಿತ ಸರ್ವ ಪ್ರಪಂಚವಿಲ್ಲ ಅಂದರೆ ಹೀಗೆ ತಿಳ್ಕೊಳ್ಳಬಾರದು. ಪ್ರಪಂಚ ಇಲ್ಲಿದೆ, ಬೇರೆ ಕಡೆ ಪ್ರಪಂಚ ಇಲ್ಲ, ಹಾಗಲ್ಲ. ಪ್ರಪಂಚ ಅಂದರೆ ಜ್ಞಾತೃ, ಜ್ಞೇಯ, ದೇಶ, ಕಾಲ, ಈ ಅನುಭವ, ಅವಸ್ಥಾನುಭವ ಇಲ್ಲ. ಅಂದರೆ ಅವಸ್ಥಾನುಭವವು ಸ್ವತಂತ್ರವಾಗಿ ತಾನಾಗಿ ಸ್ವತಃಸಿದ್ಧವಾಗಿಲ್ಲ. ಜಾಗ್ರದ ಅವಸ್ಥೆ ಎಂಬುದು ಸ್ವತಃಸಿದ್ಧ ಅಲ್ಲ. ಜಾಗ್ರದ ಅವಸ್ಥೆ ಎಂಬುದು ಸ್ವತಃಸಿದ್ಧ ಅಲ್ಲ. ಆ ತರಹ ನೋಡುವವನಿಗೆ ಅವಸ್ಥೆ ಅಷ್ಟೆ. ಕನಸು ನೋಡುವವನಿಗೆ ಕನಸು ನೋಡದೇ ಇರುವವನಿಗೆ ಕನಸು ತಾನೇ ಇಲ್ಲ. ಏಕೆ ಇಲ್ಲ ಅಂದರೆ ಇದೇನಪ್ಪ, ಅದು ಇರುವುದೇ ಇದ್ದುಕೊಂಡಿದ್ದು ಏಕೆ ಇಲ್ಲ ಎಂದು ಪ್ರಶ್ನೆ ಮಾಡಬಹುದು. ಅದು ಇದೆ ಎನ್ನುವುದೇ ತಾತ್ಕಾಲಿಕ, ಅದು ಇದೆ ಅನಿಸುವುದೇ ಒಂದು ಕಂಡೀಷನಲ್. ಕನಸು ಅನಿಸುವುದೇ ಕಂಡೀಷನ್ ಕನಿಸುತ್ತದೆ. ಕನಸು ಏಕೆ ಇಲ್ಲ ಎಂದು ಯಾರೂ ಪ್ರಶ್ನೆ ಮಾಡಲ್ಲ. ಏಕೆ ಅಂದರೆ ಕನಸು ಇದ್ದರೆ ಅಲ್ಲವೇ ಇಲ್ಲ, ಏಕಿಲ್ಲ ಎಂದು ಪ್ರಶ್ನೆ ಮಾಡುವುದು. ಕನಸೆಂಬುದೇ ಇಲ್ಲ, ಎಂದಿಗೂ ಇಲ್ಲ, ಯಾರಿಗೂ ಇಲ್ಲ. ಕನಸೆಂಬುದು ಒಂದು ಭ್ರಾಂತಿ ಅಷ್ಟೇ. ಭ್ರಾಂತಿ ಅಂದರೆ ಭ್ರಾಂತಿಯಲ್ಲಿರುವವನಿಗೆ ಕನಸು ತೋರ್ತದೆ ಅಷ್ಟೇ ಹೊರತು ನಿಜವಾದ ಅದಕ್ಕೆ ಇಲ್ಲ ಅಷ್ಟೇ. ಹಗ್ಗಕ್ಕೆ ಹಾವು ಏಕೆ ಇಲ್ಲ ಅಂದರೆ ಹಗ್ಗಕ್ಕೆ ಹಾವು ಏಕೆ ಇರಬೇಕು, ಹಾವೆಂಬುದು ಭ್ರಾಂತಿ ಅಷ್ಟೇ. ಹಾವೆಂಬ ಭ್ರಾಂತಿ ಇರುವವನಿಗೆ ಹಾವು ತೋರ್ತದೆ. ಭ್ರಾಂತಿ ಇಲ್ಲದವನಿಗೆ ಏಕಿಲ್ಲ ಅಂದರೆ ಅದೇನು ಪ್ರಶ್ನೆ? ಏನಪ್ಪ,
ಕನಸು ನೋಡುವವನಿಗೆ ಕನಸು ಕಂಡು ಬರ್ತದೆ, ಕನಸು ನೋಡದಿರುವವನಿಗೆ ಕನಸು ಏಕಿಲ್ಲ? ಅದು ಏನು ಪ್ರಶ್ನಪ್ಪ? ಕನಸು ನೋಡದಿರುವವನಿಗೆ ಏಕಿಲ್ಲ ಅಂದರೆ ಕನಸು ಕಾಣುವುದೇ ಕನಸು, ಕಾಣದೇ ಇರುವವನಿಗೆ ಏಕಿರಬೇಕು? ಹಾಗೆ ಪ್ರಪಂಚ ಏಕಿಲ್ಲ ಅಂದರೆ ಪ್ರಪಂಚ ಎಂಬುದೇ ಒಂದು ಕನಸು. ಆ ಕನಸು ನೋಡದೇ ಇರುವ ಸತ್ಯ ಆತ್ಮ, ನಿಜವಾದ ಆತ್ಮಕ್ಕೆ ಪ್ರಪಂಚ ಏಕಿರಬೇಕು? ನಿಜವಾದ ಆತ್ಮ ಏಕೆಂದರೆ ಪ್ರಪಂಚದ ನಿಜಸ್ವರೂಪ ಚೈತನ್ಯ ಆತ್ಮ. ಚೈತನ್ಯ ಆತ್ಮಕ್ಕೆ ಪ್ರಪಂಚವೇಕಿರಬೇಕು? ಏಕೆಂದರೆ ಆತ್ಮ ಎಂಬುದು ನಿಜವಾದ ಸ್ವರೂಪ. ಹಾಗೆ ಯದ್ಯಪಿ ಏಕ ಏವ ಅದ್ವಿತೀಯಂ ಬ್ರಹ್ಮ ಪ್ರತ್ಯಸ್ತಮಿತ ಸರ್ವ ಪ್ರಪಂಚಂ ಪರಮಾರ್ಥತಃ. ನಿಜವಾಗಿ ನೋಡಿದ್ದರೆ ಪ್ರಪಂಚ ಎಂಬುದಿಲ್ಲ. ಅಂದರೆ ಅರ್ಥವೇನು? ಪ್ರಪಂಚ ಎಂಬು ತೋರಿಕೆಯೇ ಒಂದು ಭ್ರಾಂತಿ. ಭ್ರಾಂತಿ ಇಲ್ಲದವನಿಗೆ ಇಲ್ಲ, ಸಹಜ. ಭ್ರಾಂತಿ ಇಲ್ಲದವನಿಗೆ ಇಲ್ಲ, ಏಕೆ ಅಂದರೆ ಪ್ರಪಂಚವೇ ಭ್ರಾಂತಿ. ಪ್ರಪಂಚ ಭ್ರಾಂತಿ ಆದರೆ ಇಲ್ಲದವನಿಗಿಲ್ಲ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ ವಿಜಾನಾತಿ ಸ ಭೂಮ. ಪ್ರಪಂಚ ಇಲ್ಲ ಅಂದ್ರೇನು? ಪ್ರಪಂಚ ಅಂದರೆ ಒಂದಾನೊಂದು ವಸ್ತುವಲ್ಲ. ಪ್ರಪಂಚ ಅಂದರೆ ಬೆಟ್ಟ ಅಲ್ಲ. ಪ್ರಪಂಚ ಅಂದರೆ ನದಿಯಲ್ಲ. ಪ್ರಪಂಚ ಅಂದರೆ ಕಾಡು ಅಲ್ಲ. ಪ್ರಪಂಚ ಅಂದರೇನು? ಜ್ಞಾತೃಜ್ಞೇಯ, ಜ್ಞಾತೃಜ್ಞೇಯ, ಜ್ಞಾತೃಜ್ಞೇಯವೆಂಬ ದ್ವೈತ ಬುದ್ಧಿ ಪ್ರಪಂಚ. ಅದಕ್ಕೋಸ್ಕರ ಪ್ರಪಂಚ ಅಂದರೆ ಅದ್ವೈತಿಗಳು ಏನು ಹೇಳ್ತಾರೆ? ದ್ವೈತ ಪ್ರಪಂಚ. ಪ್ರಪಂಚ ಅಂದರೆ ದ್ವೈತ ಪ್ರಪಂಚ. ಪ್ರಪಂಚ ಅಂದರೆ ಏನೋ ಗೊತ್ತಾ? ಪ್ರಪಂಚ ಅಂದರೆ ಏನೋ ಗೊತ್ತಾ? ವಿಂಗಡವಾಗಿ ತೋರುವುದು, ಅದಕ್ಕೆ ಪ್ರಪಂಚ ಹೇಳ್ತೀವಿ. ವಿಂಗಡವಾಗಿ ತೋರುವುದು ಹೇಳ್ತೀವಿ. ಪ್ರಪಂಚ ಅಂದರೆ ವಿಂಗಡ, ಅಂದರೆ ಜ್ಞಾತೃಜ್ಞೇಯವೆಂಬ ವಿಂಗಡವಾಗಿ ತೋರುವುದೇ ಪ್ರಪಂಚ. ಈ ವಿಂಗಡ ತೋರುವುದು ಭ್ರಾಂತಿ. ನೋಡಿ, ಜ್ಞಾತೃಜ್ಞೇಯವೆಂಬ ವಿಂಗಡವಾಗಿ ತೋರುವುದು ಭ್ರಾಂತಿ. ಭ್ರಾಂತಿ ಇಲ್ಲದವನಿಗೆ ಇರಬೇಕಾಗಿಲ್ಲ. ಏಕೆಂದರೆ ಯಾವುದು ಭ್ರಾಂತಿಯೋ ಅವನಿಗೆ ಇರುತ್ತದೆ, ಭ್ರಾಂತಿ ಇಲ್ಲದವನಿಗೆ ಇರಬೇಕಾಗಿಲ್ಲ. ಆದ್ದರಿಂದ ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ ವಿಜಾನಾತಿ ಅಂದರೆ ಒಬ್ಬನಾಗಿದ್ದು ಇನ್ನೊಂದನ್ನು ನೋಡ್ತಾನೆ, ಒಬ್ಬನಾಗಿದ್ದು ಇನ್ನೊಂದನ್ನು ಕೇಳ್ತಾನೆ, ತಾನೊಬ್ಬನಾಗಿದ್ದು ತನಗಿಂತ ಇನ್ನೊಂದಾದನ್ನು ತಿಳ್ಕೊಳ್ತಾನೆ. ಇದು ದ್ವೈತ. ಈ ದ್ವೈತವು ಎಲ್ಲಿ ಇಲ್ಲವೋ ಅಂದರೆ ಅರ್ಥವೇನು? ಈ ದ್ವೈತವು ಎಲ್ಲಿಲ್ಲವೋ ಅಂದರೆ ಅರ್ಥವೇನು? ಈ ದ್ವೈತವು ಭ್ರಾಂತಿ ಆದರೆ ದ್ವೈತವು ಎಲ್ಲಿಲ್ಲ ಹೇಳಿ? ದ್ವೈತವು ಭ್ರಾಂತಿ. ಎಲ್ಲಿಲ್ಲ? ಭ್ರಾಂತಿ ಇಲ್ಲದವನಿಗೆ ಇಲ್ಲ. ಅದು ನೋಡಿ, ದ್ವೈತವು ಭ್ರಾಂತಿ ಆದರೆ ದ್ವೈತವು ಎಲ್ಲಿ ಇಲ್ಲವೋ ಅಲ್ಲಿ ಜಗತ್ತಿಲ್ಲ. ಅಂದರೆ ಅರ್ಥವೇನು? ಭ್ರಾಂತಿ ಎಲ್ಲಿಲ್ಲವೋ ಅಲ್ಲಿ ಜಗತ್ತಿಲ್ಲ. ಅಂದರೆ ಜಗತ್ತೆಂಬುದೇ ಒಂದು ಕಂಡೀಷನಲ್ ಆಗುವುದರಿಂದ ಈಗ ಪರಮಾತ್ಮ ಅಂದ್ರೇನು? ಅದೊಂದು ಕಂಡೀಷನ್ ಅಲ್ಲ, ಅನ್ಕಂಡೀಷನಲ್. ಪರಮಾತ್ಮ ಅಂದರೆ ಪಾರಮಾರ್ಥಿಕ ಸತ್ತ, ನಿಜ, ಯಾವುದು ವಾಸ್ತವಿಕತೆ. ನಿಜದಲ್ಲಿ ಯಾವುದು ಒಂದಾನೊಂದು ಭ್ರಾಂತಿಯಿಂದ ತೋರಿದ್ದು ನಿಜವಾಗಿರುವುದಿಲ್ಲ ಅಷ್ಟೇ. ಭ್ರಾಂತಿಯಿಂದ ತೋರಿದ್ದು ಭ್ರಾಂತಿಗೆ ತೋರ್ತದೆ, ನಿಜವಾಗಿರುವುದಿಲ್ಲ. ನಾವು ಹೇಳ್ತಾ ಇದ್ದೀವಿ ನಿಜವಾಗಿಲ್ಲ, ಅದು ಭೂಮ. ನೋಡಿ ಉಪನಿಷತ್ತು ಹೇಗೆ ಹೇಳ್ತದೆ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ತದ್ ಭೂಮ ಇತ್ಯಾದಿ ಶ್ರುತಿಭ್ಯಃ ತಥಾಪಿ ತದೇವ ಅವಿದ್ಯಾಕಲ್ಪಿತ ಮಾಯೋಕಾರ್ಯೋಪಾದಿತೋ ಅನಂತ ಜೀವಾಶ್ರಿತಂ. ಅಂತ ಬ್ರಹ್ಮ, ಸ್ವತಃ ಸಿದ್ಧವಾದ ಬ್ರಹ್ಮ ಜಗತ್ತಾಗಿ ತೋರ್ತದೆ. ಅಂದ್ರೇನು? ಜಗತ್ತಂದರೆ ಜ್ಞಾತೃ ಜ್ಞೇಯ, ದೇಶ, ಕಾಲ, ಅನೇಕ ಜೀವರು, ಅನೇಕ ಕಾರ್ಯಕಾರಣಗಳು, ಇದೆಲ್ಲ ಏನೋ ಒಂದು ದೊಡ್ಡದಾಗಿ ಏನು ಯಾರಿಗೂ ಜಗತ್ತು ನೋಡಿದ್ದರೂ ಯಾರಿಗೂ ಅರ್ಥವೇ ಆಗಲ್ಲ. ಜಗತ್ತು ನೋಡಿದ್ದರೂ ಇದರ ಆದಿ ಅಂತ ಗೊತ್ತೇ ಆಗಲ್ಲ, ಎಲ್ಲಿದೆ. ಇಷ್ಟು ಜಗತ್ತು ನೋಡ್ತಾ ಹೋದರೆ ಯಾರೋ ಬಗೆ ಜನರು, ಬಗೆ ಸಮಸ್ಯೆಗಳು ಅವರವರಾಗಿ ಹೋರಾಡ್ತಾ ಇದ್ದಾರೆ. ಕೆಲವರು ಸುಖವಾಗಿದ್ದಾರೆ, ಕೆಲವರು ದುಃಖಿಯಾಗಿದ್ದಾರೆ, ಕೆಲವರು. ಇದೆಲ್ಲವೂ ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡೋಕ್ಕಾಗುತ್ತದೆ? ಇದು ಯಾರು ಕೈಯಲ್ಲಿಲ್ಲ. ಎಲ್ಲರೂ ನೋಡುವುದೇ ಹೊರತು ಯಾರು ಕೈಯಲ್ಲಿಲ್ಲ. ಇಷ್ಟು ದೊಡ್ಡ ಜಗತ್ತು ಯಾರು ಮಾಡೋಕ್ಕಾಗ್ತದೆ?
ಇಷ್ಟು ಅನೇಕ ಜೀವರು ಪಶು ಪಕ್ಷಾದಿಗಳಿದ್ದಾರೆ, ಕ್ರಿಮಿಕೀಟಗಳಿದ್ದಾರೆ, ಮನುಷ್ಯರಿದ್ದಾರೆ, ಪಿತೃಗಳಿದ್ದಾರೆ, ಋಷಿಗಳಿದ್ದಾರೆ, ದೇವತರಿದ್ದಾರೆ. ಅಯ್ಯಯ್ಯೋ, ಎಷ್ಟು ಬಗೆಯ ಪಾಪ. ಇವರೆಲ್ಲರನ್ನು ಯಾರು ಕಂಟ್ರೋಲ್ ಮಾಡು? ನೋಡಿದರೆ ಅರ್ಥವೇ ಆಗಲ್ಲ. ಎಷ್ಟು ದೊಡ್ಡದಿದೆ, ಎಷ್ಟು ಬಹುಮುಖೀನವಾಗಿದೆ. ತದೇವ. ಇದೆಲ್ಲ ಏಕೆ? ಒಂದು ಭ್ರಾಂತಿ, ಇದೆಲ್ಲ ಒಂದು ಕನಸು ಹಾಗೆ ನೋಡ್ತಾ ಇದ್ದೀವಿ ಅಷ್ಟೇ. ಕಲ್ಪಿತ ಮಾಯಾಕಾರ್ಯ, ಅವಿದ್ಯಾಕಲ್ಪಿತ ಮಾಯಾಕಾರ್ಯ ಅಂದರೆ ಭ್ರಾಂತಿಯಲ್ಲಿರುವ ತೋರಿಕೆ ರೂಪವಾಗಿದೆ. ಅವಿದ್ಯಾಕಲ್ಪಿತ ಮಾಯಾಕಾರ್ಯ. ಅವಿದ್ಯಾ ಅಂದರೆ ಭ್ರಾಂತಿ, ಅಧ್ಯಾಸ. ಅದರಿಂದ ಕಲ್ಪಿತ ಅಂದರೆ ಅದರಿಂದ ತೋರುವ. ಮಾಯಾ ಅಂದರೆ ನಾಮರೂಪ. ಭ್ರಾಂತಿಯಲ್ಲಿ ತೋರುವ ನಾಮರೂಪಗಳು. ನಾಮರೂಪ ಅಂದರೆ ಬಗೆ ಬಗೆ ರೂಪಗಳು ಎಂದರ್ಥ. ನಾಮರೂಪ ಅಂದ್ರೇನು? ಬಗೆ ಏನೇನೋ ತೋರ್ತಾ ಇದೆ. ಅದಕ್ಕೆ ಮಾಯಾ ಎಂದು ಹೇಳಿದ್ದೇವೆ. ಬಗೆಯಾಗಿ ತೋರ್ತವೆ, ಏನೋ ವಿಚಿತ್ರವಾಗಿ ತೋರ್ತದೆ. ಇಷ್ಟು ಜನರು ಜೀವರು ನೋಡಿ, ಏನೋ ಬೇಕಂತೆ, ಎಲ್ಲೋ ಒಬ್ಬೊಬ್ಬನಿಗೆ ಒಂದೊಂದು ಬೇಕು. ಒಬ್ಬೊಬ್ಬರು ಯಾರಿಗೆ ಏನು ಬೇಕೋ ನೋಡಿ, ಒಬ್ಬೊಬ್ಬರು ಒಂದೊಂದು ಹೋರಾಡ್ತಾ ಇದ್ದಾನೆ. ನೀವು ಹೊರಗೆ ಹೋಗಿ ನೋಡಿ, ರೋಡಿನಲ್ಲಿ ಒಬ್ಬನ ಕಾರ್ನಲ್ಲಿ ಹೋಗ್ತಾನೆ, ಒಬ್ಬರು ಸ್ಕೂಟರ್ನಲ್ಲಿ ಹೋಗ್ತಾನೆ, ಒಬ್ಬರು ಆಟೋನಲ್ಲಿ ಹೋಗ್ತಾನೆ, ಒಬ್ಬನು ನಿಂತಿರುತ್ತಾನೆ, ಒಬ್ಬನು ಹೋಗ್ತಾನೆ, ಒಬ್ಬನ ಆಟೋ ಇಳಿಯುತ್ತಾನೆ, ಒಬ್ಬನ ಆಟೋ ಹತ್ತುತ್ತಾನೆ, ಒಬ್ಬನು ಕಿರ್ಚುತ್ತಾನೆ, ಒಬ್ಬನು ಅಳುತ್ತಾನೆ, ಒಬ್ಬನು ನಗುತ್ತಾನೆ, ಒಬ್ಬನು ಏನೋ ಕೊಂಡುಕೊಳ್ತಾನೆ, ಒಬ್ಬನು ಮಾರುತ್ತಾನೆ. ಅಂಗಡಿಯಲ್ಲಿ ನೋಡು, ಆ ಬೀದಿಗೆ ನೋಡಿದರೆ ಒಬ್ಬನು ಕೊಂಡ್ಕೊಳ್ತಾನೆ, ಒಬ್ಬನು ಮಾರುತ್ತಾನೆ, ಒಬ್ಬನು ಕೆಲಸಕ್ಕೆ ಹೋಗ್ತಾನೆ, ಒಬ್ಬ ವಾಪಸ್ ಬರ್ತಾನೆ, ಒಬ್ಬರು ಮನೆಯಲ್ಲಿ ಕೂತಿರ್ತಾನೆ, ಒಬ್ಬನಿಗೆ ಮಕ್ಕಳಿದ್ದಾನೆ, ಒಬ್ಬನಿಲ್ಲ ಎಂದು ಅಳುತ್ತಾ. ಇದೆಲ್ಲ ಏನೇನೋ ಅರ್ಥವಾಗಲ್ಲ. ಇಷ್ಟು ವಿಚಿತ್ರವಾದ ಜಗತ್ತು. ಇವರೆಲ್ಲರಿಗೆ ಏನು ಬೇಕಂತೆ, ಇವರಿಗೆ ಪರಿಹಾರವೇನಿಲ್ಲ, ಹೀಗೆ ನಡೆಯುತ್ತದೆ. ಇದಕ್ಕೆ ಆದಿ ಇಲ್ಲ, ಅಂತವಿಲ್ಲ. ಅಂದರೆ ಇದಕ್ಕೆ ಸಮಸ್ಯೆಗೆ ಶುರು ಇಲ್ಲ, ಸಮಸ್ಯೆಗೆ ಪರಿಹಾರವಿಲ್ಲ. ಅಂದರೆ ಇದಕ್ಕೆ ಏನೋ ಶುರುವಾಗಿದೆ, ಏಕೆ ಶುರುವಾಗಿದೆ, ಹೇಗೆ ಇದನ್ನು ಮುಗಿಸಬೇಕು ಎಂದು ಯೋಚನೆ ಮಾಡಬೇಡಿ ಎಂದರ್ಥ. ಆದಿ ಅಂತ ಅಂದರೆ ಎಲ್ಲಿ ಶುರುವಾಯಿತು, ಹೇಗೆ ಮುಗಿಯುತ್ತದೆ, ಅದು ಯೋಚನೆ ಮಾಡಬೇಡಿ. ಎಲ್ಲಿ ನೋಡಿದ್ದರೂ ಏನೋ ನಡೆಯುತ್ತದೆ. ಕಾಡು ನೋಡಿದ್ದೀರಾ? ಕಾಡು ನೋಡಿದ್ದರೆ ಎಲ್ಲಿ ಶುರುವಾಗ್ತದೋ, ಕಾಡು ಒಳಗಿದ್ದು ನೋಡಿ, ಎಲ್ಲಿ ಶುರುವಾಗ್ತಾ ಇದೆಯೋ, ಎಲ್ಲಿ ಅಂತವಾಗ್ತದೋ ನೋಡಲ್ಲ. ಎಷ್ಟು ನೋಡಿದ್ದರೂ ಕಾಡು ಹೋಗ್ತಾನೆ ಇರ್ತೀವಿ. ಕಾಡೇ ಕಾಡು, ಮುಗಿಯುವುದಿಲ್ಲ, ಶುರುವಾಗುವುದಿಲ್ಲ. ನೀವು ಕಾಡಿನಲ್ಲಿರುವ ಮನುಷ್ಯನಿಗೆ ಎಲ್ಲಿ ನೋಡಿದ್ದರೂ ಕಾಡೇ ಕಾಡು, ಏನೂ ಗೊತ್ತಾಗಲ್ಲ. ಹಾಗೆ ಇದು ಕಲ್ಪಿತ ಮಾಯಾ ಕಾರ್ಯೋಪಾದಿತ ಅನಂತ ಜೀವಾಶ್ರಿತ. ಜಗತ್ತಿನಲ್ಲಿ ಎಷ್ಟು ವಿಚಿತ್ರವಾಗಿದೆ ಎನ್ನುವುದು ಹೇಳ್ತಾರೆ ನೋಡಿ. ಅನಂತ ಜೀವ, ಎಷ್ಟು ಜೀವರಿದ್ದಾರೆ, ಲೆಕ್ಕವಿಲ್ಲದ ಜೀವರಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಬಗೆ, ಒಬ್ಬೊಬ್ಬರು ಒಂದೊಂದು ಬಗೆ. ಇವರೆಲ್ಲರಿಗೂ ಏನಾದರೂ ಮಾಡೋಕ್ಕಾಗ್ತದೆ? ಒಬ್ಬೊಬ್ಬರು ಒಂದೊಂದು ಬಗೆ. ಅನಂತ ಜೀವಾಶ್ರಿತಂ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಂ. ಇದೆಲ್ಲಕ್ಕೆ ಕರ್ಮಫಲಕ್ಕೆ ಒಂದಾನೊಂದು ನಿಯಮಗಳಿವೆ. ಕರ್ಮಫಲ ಒಂದು ಮಾಡು, ಅದಕ್ಕೆ ಒಂದು ಫಲ ಬರುತ್ತದೆ. ಈ ಕರ್ಮಗಳಿಗೆ ನಿಯತ ದೇಶಕಾಲ ನಿಮಿತ್ತಗಳಿವೆ. ಒಂದು ದೇಶದಲ್ಲಿ ಮಾಡಿದ್ದರೆ ಒಂದು ಬಗೆ, ಇನ್ನೊಂದು ದೇಶದಲ್ಲಿ ಮಾಡಿದ್ದರೆ ಇನ್ನೊಂದು ಬಗೆ. ಒಂದು ಕಾಲದಲ್ಲಿ ಕರ್ಮ ಮಾಡಿದ್ದರೆ ಒಂದು ಫಲ, ಇನ್ನೊಂದು ಕಾಲದಲ್ಲಿ ಮಾಡಿದ್ದರೆ ಇನ್ನೊಂದು ಕಾಲ. ಅಂದರೆ ಬಗೆ ದೇಶಗಳು, ಬಗೆ ಕಾಲಗಳು, ಬಗೆ ನಿಮಿತ್ತಗಳು. ಆಯಾ ವಸ್ತುಗಳಿಂದ, ನಿಮಿತ್ತಗಳಿಂದ ಕೆಲಸ ಮಾಡ್ತೀವಿ. ಪ್ಲಾಸ್ಟಿಕ್ನಿಂದ ಮಾಡಿದ್ದರೆ ಒಂದು ಬಗೆ ಇರುತ್ತದೆ, ಮಣ್ಣಿನಿಂದ ಮಾಡಿದರೆ ಆಗಿರುವ ಪಾತ್ರೆಗಳು, ಎಲ್ಲ ಪಾತ್ರೆಗಳು ಒಂದೇ ಬಗೆ ಇರಲ್ಲ. ಪ್ಲಾಸ್ಟಿಕ್ ಪಾತ್ರೆಗಳು ಒಂದು ಬಗೆ, ಇನ್ನೊಂದು ಮಣ್ಣಿನ ಪಾತ್ರ ಇನ್ನೊಂದು ಬಗೆ, ಲೋಹದ ಪಾತ್ರ ಇನ್ನೊಂದು ಬಗೆ, ಇನ್ನೊಂದು ಪಾತ್ರ ಇನ್ನೊಂದು ಬಗೆ, ಬಗೆ ಕಾರ್ಯಕಾರಣಗಳು. ಅದಕ್ಕೋಸ್ಕರ ಬಗೆ ದೇಶಗಳು, ಬಗೆ ಕಾಲಗಳು, ಬಗೆ ನಿಮಿತ್ತಗಳು. ಇದರಿಂದ ಬಗೆ ಕರ್ಮಗಳು, ಬಗೆ ಫಲಗಳು. ಇದೆಲ್ಲ ವಿಚಿತ್ರ, ಏನೂ ಅರ್ಥವಾಗಲ್ಲ. ಇಷ್ಟು ಏನಪ್ಪ ಇದು, ಏನೂ ಅರ್ಥವಾಗಲ್ಲ. ಜಗದಿವ ಆಭಾತಿ, ಇದು ಜಗತ್ತು. ಏನು ನಮಗೆ ಒಂದು ಶುರು ಅಂತ ಇಲ್ಲ, ಶುರು ಇಲ್ಲ, ಕೊನೆ ಇಲ್ಲ. ಅನೇಕ ರೂಪವಾಗಿ ತೋರ್ತಾ ಇದೆ. ಎಂದೂ ಆಶ್ಚರ್ಯ, ಎಷ್ಟು ನೋಡಿದ್ದರೂ ಆಶ್ಚರ್ಯವೇ. ಇದು ಜಗತ್ತು ಎಂದರ್ಥ. ನೋಡುವವನಿದ್ದಾನೆ, ನೋಡಲ್ಪಡುವುದಿದೆ. ಇದು ಜಗತ್ತು ಎಂದರ್ಥ. ಈ ಜಗತ್ತು ವ್ಯವಹಾರ ಅವಸ್ಥಾಯಾಮ್ ಅಂದರೆ ಜಗತ್ತು ತೋರುವಾಗ, ಜಗತ್ತು ತೋರ್ತದೆ ಅಂದರೆ ಅರ್ಥವೇನು? ಜಗತ್ತು ತೋರುವಾಗ ಇರುತ್ತದೆ, ನಿಜವಾಗಿಲ್ಲ ಎಂದು ಹೇಳಿದ್ದಾರೆ. ತೋರುವುದಂದರೇನು? ವ್ಯವಹಾರವೇ ತೋರುವುದು. ವ್ಯವಹಾರ ಅಂದ್ರೇನು? ತೋರುವುದಂದ್ರೇನು? ವ್ಯವಹಾರ ಅಂದ್ರೇನು? ತೋರುವುದಂದರೆ ನಾವು ಅದರ ಒಳಗೆ ಇದ್ದರೆ ತೋರ್ತದೆ. ನೋಡಿ, ಕನಸನ್ನು ನೀವು ಪಕ್ಕಕ್ಕಿದ್ದುಕೊಂಡು ನೋಡೋಕ್ಕಾಗ್ತದೆ? ಕನಸು ನೋಡಬೇಕಂದ್ರೆ ನೀವು ಅದರಲ್ಲಿ ಒಳಹೊಕ್ಕೆ ನೋಡಬೇಕಾಗ್ತದೆ. ನೀವು ರೈಲ್ ನೋಡಬೇಕಂದ್ರೆ ಅದರಲ್ಲಿ ಒಳಹೊಕ್ಕೆ ನೋಡಬೇಕಾಗ್ತದೆ.
ಹೊರಗಿನಿಂದ ನೋಡಿದರೆ ರೈಲು ಸರಿಯಾಗಿ ನಿಮಗೆ ಕಂಡು ಬರಲ್ಲ ಅಲ್ಲವೇ? ನಿಮಗೆ ಬಸ್ಸು ಕಂಡು ಬರಬೇಕಂದ್ರೆ ಒಳಹೊಕ್ಕು ಕೂತಿದ್ದರೆ ಬಸ್ ಏನೋ ಗೊತ್ತಾಗ್ತದೆ. ಹಾಗೆ ಅದು ಗೊತ್ತಾಗಬೇಕಂದ್ರೆ ಅದರ ಒಳಹೊಕ್ಕಬೇಕು. ವ್ಯವಹಾರ ಅಂದರೇನು? ನಾವು ಪ್ರಪಂಚದ ಒಂದು ವ್ಯಕ್ತಿಯಾಗಿರಬೇಕು. ಪ್ರಪಂಚದ ವ್ಯಕ್ತಿಯಾಗಿರಬೇಕು. ಪ್ರಪಂಚದಲ್ಲಿ ಏನೋ ಕೆಲಸ ಮಾಡಬೇಕು. ಇಂದ್ರಿಯಗಳಿಂದ ನೋಡಬೇಕು. ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡಬೇಕು. ಮನಸ್ಸಿನಿಂದ ಯೋಚನೆ, ಸಂಕಲ್ಪಗಳು, ತಿಳಿಯುವುದು, ಮಾಡುವುದು, ಹೇಳುವುದು, ಮಾತಾಡುವುದು, ಇದೆಲ್ಲ ಅಂದರೇನು? ಬಗೆ ಬಗೆ ಅನುಭವಗಳನ್ನು ಪಡ್ಕೊಳ್ಳುವುದು, ಇದೆಲ್ಲ ವ್ಯವಹಾರ. ಈ ವ್ಯವಹಾರವೆಲ್ಲ ಆಗಬೇಕಂದ್ರೆ ಒಂದು ವ್ಯಕ್ತಿ ಆಗಬೇಕು. ವ್ಯಕ್ತಿಯಾಗಿದ್ದರೆ ವ್ಯವಹಾರ ಆಗುತ್ತದೆ. ಅಂದರೆ ಪ್ರಪಂಚದಲ್ಲಿ ಒಂದು ವ್ಯಕ್ತಿಯಾಗಿದ್ದರೆ ಪ್ರಪಂಚ ನಿಮಗಿರುತ್ತದೆ. ನೀವು ವ್ಯಕ್ತಿಯಾಗದಿದ್ದರೆ ನಿಮಗೆ ಪ್ರಪಂಚವಿಲ್ಲ. ಅಂದರೆ ಪ್ರಪಂಚವು ವ್ಯಾವಹಾರಿಕ. ಪ್ರಪಂಚವು ವ್ಯಾವಹಾರಿಕ ಅಂದರೆ ಏನು? ನೀವು ಪ್ರಪಂಚವಾಗಿ ನೋಡುವುದು, ನೀನು ಪ್ರಪಂಚದಲ್ಲಿ ಒಬ್ಬನಾಗಿರುವುದು. ಅದನ್ನು ಪ್ರಪಂಚವಾಗಿ ನೋಡುವುದು, ನೀನು ಪ್ರಪಂಚದಲ್ಲಿ ಒಬ್ಬನಾಗಿರುವುದು. ಆವಾಗಲೇ ಅದು ಪ್ರಪಂಚ. ನೀವು ಪ್ರಪಂಚವಾಗಿ ನೋಡಲ್ಲ, ಪ್ರಪಂಚದಲ್ಲಿ ಒಬ್ಬನಾಗಲ್ಲ, ಆವಾಗ ನಿಮಗೆ ಪ್ರಪಂಚವೇ ಇಲ್ಲ. ಕನಸಿನ ವ್ಯಕ್ತಿಯಾಗಿರಬೇಕು. ಕನಸನ್ನು ನೋಡುತ್ತಾ ಇರಬೇಕು. ಅಂದರೆ ಕನಸಿನ ವ್ಯವಹಾರ ಮಾಡುತ್ತಾ ಇರಬೇಕು. ಕನಸಿನ ವ್ಯಕ್ತಿಯಾಗಬೇಕು. ಮಿಕ್ಕ ಪ್ರಪಂಚದ ಜೊತೆಗೆ ಏನದು ವ್ಯವಹಾರ ನಡೆಸಬೇಕು. ಆವಾಗಲೇ ನಿಮಗೆ ಪ್ರಪಂಚ. ನೀವು ಕನಸಿನ ವ್ಯಕ್ತಿಯಲ್ಲ, ಮಿಕ್ಕ ಪ್ರಪಂಚ ನಿನಗೂ ಇಲ್ಲ. ಆವಾಗ ಏನಾಗ್ತದೆ? ನಿಮಗೆ ಅವಸ್ಥೆನೇ ಇಲ್ಲ. ಹಾಗೆ ಅಂದರೆ ವ್ಯವಹಾರ ಅವಸ್ಥಾಯಾಂ ಪ್ರಪಂಚ. ಸ್ವಾಮೀಜಿ ಹೇಳುವುದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವ್ಯವಹಾರದಲ್ಲಿರುವಾಗಲೇ ಪ್ರಪಂಚ ಇದೆ. ಇವರು ಹೇಳ್ತಾರೆ ವ್ಯವಹಾರದಲ್ಲಿದೆ, ಪರಮಾರ್ಥಿಕ ಇಲ್ಲವಾ? ಇಲ್ಲ. ಅಂದರೆ ಅರ್ಥವೇನು? ವ್ಯವಹಾರಕ್ಕೆ ಪ್ರಪಂಚ ಇದೆ, ಪರಮಾರ್ಥಕ್ಕಿಲ್ಲ. ಈ ಮಾತುಕ ಅರ್ಥವೇನು? ಮತ್ತೊಂದು ಸಲ ಹೇಳ್ತೆ, ವ್ಯವಹಾರದಲ್ಲೇ ಪ್ರಪಂಚ ಇದೆ, ಪರಮಾರ್ಥಕ್ಕಿಲ್ಲ. ಅಂದರೆ ಅರ್ಥವೇನು? ವ್ಯವಹಾರ ಅಂದರೆ ಏನು? ಒಂದು ಭ್ರಾಂತಿಯಲ್ಲಿದ್ದುಕೊಂಡು ಒಬ್ಬ ವ್ಯಕ್ತಿಯಾಗಿದ್ದು ಅನೇಕ ರೂಪಗಳಿದ್ದಂತೆ ಎಲ್ಲ ನೋಡುವುದು, ಅದನ್ನು ಅನುಭವಿಸುವುದು, ಇದೆಲ್ಲ ಇದು ವ್ಯವಹಾರ. ನೀವು ಒಬ್ಬ ಭ್ರಾಂತಿಯಲ್ಲಿದ್ದ ವ್ಯಕ್ತಿಯಾಗಿ ಪ್ರಪಂಚ ಜೊತೆಗೆ ನಡ್ಕೊಳ್ತಾ ಇರುವಂಥ ಒಂದು ನಡತೆ ಇದೆ ನೋಡಿ, ಅದೇ ವ್ಯವಹಾರ. ಆ ವ್ಯವಹಾರವೇ ಪ್ರಪಂಚ. ನೀವು ವ್ಯವಹಾರ ಬಿಟ್ಟರೆ ಅದು ಇಲ್ಲ, ನೀನು ವ್ಯಕ್ತಿ ಆಗಲ್ಲ, ಅದು ಪ್ರಪಂಚವೂ ಇಲ್ಲ. ನೋಡಿ, ವ್ಯವಹಾರವೇ ಪ್ರಪಂಚ. ವ್ಯವಹಾರವಿಲ್ಲದಿದ್ದರೆ ಅಂದರೆ ನೀವು ಕನಸಿನಲ್ಲಿಲ್ಲದಿದ್ದರೆ ಕನಸಿನ ವ್ಯಕ್ತಿಯಲ್ಲ, ಕನಸಿನಲ್ಲಿ ಇರುವುದೂ ಇಲ್ಲ. ಕನಸಿನ ವ್ಯಕ್ತಿಯಲ್ಲ, ಕನಸನ್ನು ಕನಸಂದರೆ ಕನಸಿನ ಪ್ರಪಂಚವನ್ನು ನೋಡುವುದೂ ಇಲ್ಲ. ಆವಾಗ ಕನಸು ಯಾರಿಗೂ ಇಲ್ಲ. ನೋಡಿ, ಇದು ವ್ಯವಹಾರ. ವ್ಯವಹಾರಕ್ಕಿದೆ, ನೋಡದೇ ಇರುವವನಿಗಿಲ್ಲ. ನೀವು ಕನಸಿನ ವ್ಯಕ್ತಿ ಆಗುವುದಿಲ್ಲ, ಕನಸನ್ನು ನೋಡುವುದಿಲ್ಲ. ಅದು ಪಾರಮಾರ್ಥಿಕ. ಅಂದರೆ ನೀವು ನಾನೊಬ್ಬ ವ್ಯಕ್ತಿಯಂತೆ, ಇದೆಲ್ಲ ಪ್ರಪಂಚವಂತೆ, ನಾನು ನೋಡುತ್ತಿದ್ದನಂತೆ, ಸುಖ ದುಃಖಗಳು ಅನುಭವಿಸ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ಏನೇನೋ ನೋಡ್ತಾ ಇದ್ದೀನಿ, ನಾನು ಒಬ್ಬ ವ್ಯಕ್ತಿನಂತೆ ಅನಿಸುತ್ತಾ ಇದಲ್ಲ. ಈ ಅನಿಸಿಕೆಯಲ್ಲಿದ್ದುಕೊಂಡು ಆ ತರಹ ನೀವು ಅನುಭವಿಸ್ತಾ ಇದ್ದರೆ ಅದು ವ್ಯವಹಾರ. ಆ ಅನುಭವ ಇಲ್ಲ, ವ್ಯವಹಾರವಿಲ್ಲ. ವ್ಯವಹಾರವಿಲ್ಲ, ದೆನ್ ಪ್ರಪಂಚವಿಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿದೆ ವೇದಾಂತ. ಅಂದರೆ ವ್ಯವಹಾರವೇ ಪ್ರಪಂಚ. ನೀವು ಬಸ್ಸು ನೋಡಬೇಕಂದ್ರೆ ಬಸ್ಸು ನಡೆಯುತ್ತಾ ಇರುವಾಗ ನೋಡಬೇಕು. ನಡೆಯುತ್ತಾ ಇರುವಾಗ ನೋಡಬೇಕಂದ್ರೆ ಬಸ್ಸು ಹತ್ತಬೇಕು. ನೀವು ಬಸ್ಸು ಹತ್ತದಿದ್ದರೆ ನಡೆಯುವುದು ಗೊತ್ತಾಗಲ್ಲ. ನಡೆಯುವುದು ಗೊತ್ತಾಗಬೇಕಂದರೆ ಬಸ್ಸು ಹತ್ತಬೇಕು. ಬಸ್ಸು ಹತ್ತಿದ್ದರೆ ನೀವು ಬಸ್ಸಿನಲ್ಲಿ ಒಳಗಾಗಿದ್ದೀವಿ, ಆವಾಗ ಬಸ್ಸು ಕಂಡು ಬರ್ತದೆ. ನೀವು ಬಸ್ಸೇ ಹತ್ತಲ್ಲ, ಬಸ್ಸು ಗೊತ್ತಾಗಲ್ಲ. ನೀವು ಅದು ಹೊತ್ತದಿದ್ದರೆ ಅದು ಗೊತ್ತಾಗಲ್ಲ, ಹತ್ತದಿದ್ದರೆ ಗೊತ್ತೇ ಆಗೋದಿಲ್ಲ. ಹಾಗೆ ನಾನು ಕನಸನ್ನು ಹತ್ತಬೇಕು ಅಂದರೆ ನಾನು ಕನಸಿನ ಒಬ್ಬನಾಗಬೇಕು. ಅಂದರೆ ಪ್ರಪಂಚದಲ್ಲಿ ನಾನು ಒಬ್ಬನಾಗಿ ಬಿಡ್ತೀನಿ. ನಾನು ಪ್ರಪಂಚ ನನ್ನ ಸುತ್ತು ಪ್ರಪಂಚ, ನಾನು ಪ್ರಪಂಚದಲ್ಲಿ ಒಬ್ಬನಾಗಿ ಬಿಡ್ತೀನಿ. ಈ ತರಹ ನೋಡಿದರೆ, ಈ ತರಹ ಅನುಭವಿಸ್ತಾ ಇದ್ದರೆ, ಈ ತರಹ ಸುಖ ದುಃಖಗಳಿದ್ದರೆ ಅದು ಪ್ರಪಂಚ. ಇದು ಭ್ರಾಂತಿ ಎಂದು ಹೇಳಿದ್ದೇವೆ, ಇದು ವ್ಯವಹಾರ ಎಂದು ಹೇಳಿದ್ದೇವೆ. ಈ ವ್ಯವಹಾರ ಇಲ್ಲದಿದ್ದರೆ ಅದು ಪಾರಮಾರ್ಥಿಕ. ವ್ಯವಹಾರ ಅಂದರೇನು? ಪ್ರಪಂಚವಿದ್ದಂತೆ ನೋಡಿಕೊಳ್ಳುವುದು, ಪ್ರಪಂಚವಿದ್ದಂತೆ ನಡೆಯುವುದು, ನಾನೊಬ್ಬ ವ್ಯಕ್ತಿನಂತೆ ನಡೆಯುವುದು. ನಾನೊಬ್ಬ ವ್ಯಕ್ತಿನಂತೆ ಪ್ರಪಂಚವಿದ್ದಂತೆ ಎಲ್ಲ ನಡತೆಗಳು, ಕೆಲಸಗಳು, ಅನುಭವಗಳು ಇವೆಲ್ಲ ಪಡೆಯುತ್ತಾ ಇದ್ದಂತೆ ಎಷ್ಟರ ಮಟ್ಟಿಗೆ ಅನಿಸಿಕೆ ಇರುತ್ತದೋ ಅಷ್ಟು ಮಟ್ಟಿಗೆ ಪ್ರಪಂಚ. ಆ ಅನಿಸಿಕೆ ಬಿಟ್ಟರೆ ಪ್ರಪಂಚವಿಲ್ಲ. ಅಂದರೆ ಪ್ರಪಂಚ ಅನಿಸಿಕೆ ಒಳಗೆ, ಅಂದರೆ ಭ್ರಾಂತಿ ಒಳಗೆ ವ್ಯಾವಹಾರಿಕವಾಗೇ ಇದೆ. ಈ ವ್ಯವಹಾರವಿಲ್ಲ, ಪ್ರಪಂಚವಿಲ್ಲ. ಈ ವ್ಯವಹಾರವಿಲ್ಲ, ಪ್ರಪಂಚವಿಲ್ಲ. ಅಂದರೆ ಪಾರಮಾರ್ಥಿಕವಾಗಿಲ್ಲ.
ಪಾರಮಾರ್ಥಿಕ ಅಂದರೆ ಏನು ತಿಳ್ಕೊಳ್ತಾರೆ ಲೌಕಿಕರು? ಏನು ಮೇಲೆ ಅಂದ್ಕೊಳ್ತಾರೆ. ಮೇಲೆ ಕೆಳಗೆ ಅಲ್ಲ. ಮೇಲೆ ಕೆಳಗವೇ ವ್ಯವಹಾರ. ಮೇಲೆ ಕೆಳಗೆ ಎನ್ನುವುದೇ ವ್ಯವಹಾರ ಅಲ್ಲವೇ? ಪ್ರತಿನಿಯತ ದೇಶ ಕಾಲ. ಒಂದು ನಿಮಿಷ, ತುಂಬ ಶಕೆ ಅಪ್ಪ. ಸಾರಿ, ಏನೋ ಡಿಸ್ಟರ್ಬ್ ಆಯಿತು. ಜಗದಿ ವ್ಯವಭಾಸತೆ ವ್ಯವಹಾರ ಅವಸ್ಥಾಯಾಮ್. ವ್ಯವಹಾರದಲ್ಲೇ ಇರುತ್ತದೆ. ಈಗ ವ್ಯವಹಾರವನ್ನು ಬಿಟ್ಟರೆ, ವ್ಯವಹಾರ ಬಿಡುವುದು ಅಂದರೆ ನಾನೊಬ್ಬ ವ್ಯಕ್ತಿನಂತೆ ಬಿಡ್ತೀನಿ. ನಾನೊಬ್ಬ ವ್ಯಕ್ತಿಯಾಗಿರುವುದನ್ನು ಬಿಡ್ತೀನಿ. ಏಕೆ? ವ್ಯಕ್ತಿಯಾಗಿದ್ದೇನೆ ಎಂಬುದು ಒಂದು ಅನಿಸಿಕೆ, ಒಂದು ವೃತ್ತಿ. ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ಆ ವ್ಯಕ್ತಿಯಾಗಿದ್ದು ಪ್ರಪಂಚ ನೋಡ್ತೇನೆ, ಇದೊಂದು ವೃತ್ತಿ. ನೋಡಿ, ಇದೆರಡು ಸೇರಿಕೊಂಡು ಒಂದೇ ವೃತ್ತಿ. ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ಆ ವ್ಯಕ್ತಿಯಾಗಿ ಪ್ರಪಂಚವನ್ನು ನೋಡ್ತೇನೆ. ಈ ಎರಡು ಸೇರಿಕೊಂಡು ಒಂದೇ ವೃತ್ತಿ. ಈ ಎರಡು ಅನಿಸಿಕೆಗಳು ಒಂದೇ ವೃತ್ತಿ ಅಲ್ಲವೇ? ಈ ವೃತ್ತಿ ಇರುವವರೆಗೆ ಪ್ರಪಂಚ, ಅದೇ ವ್ಯವಹಾರ. ಈ ವೃತ್ತಿ ಬಿಟ್ಟವನಿಗೆ, ಅಂದರೆ ಕನಸಿನಿಂದ ಎಚ್ಚೆತ್ತವನಿಗೆ ವೃತ್ತಿ ಇಲ್ಲ. ಅಂದರೆ ನಾನೊಬ್ಬ ವ್ಯಕ್ತಿನಂತೆ ಆ ವ್ಯಕ್ತಿಯಾಗಿ ಪ್ರಪಂಚ ಜೊತೆಗೆ ಇದ್ದೇನೆ, ಪ್ರಪಂಚವನ್ನು ನಡೆಸ್ತಾ ಇದ್ದೇನೆ, ವ್ಯವಹಾರ ಮಾಡ್ತಾ ಇದ್ದೇನೆ. ಇದು ಅವಸ್ಥೆ, ಇದು ಪ್ರಪಂಚ. ಪ್ರಪಂಚ ಬಿಡುವುದು ಅಂದರೆ ಜನರು ಅಂದ್ಕೊಳ್ತಾರೆ ನಾನು ವ್ಯಕ್ತಿಯಾಗಿದ್ದುಕೊಂಡು ಪ್ರಪಂಚ ಬಿಟ್ಟು ಬೇರೆ ಎಲ್ಲಿಯೋ ಹೋಗುವುದು. ಎಲ್ಲಿ ಇಲ್ಲ. ಎಲ್ಲಿ ಎನ್ನುವುದೇ ಕಾಲಬುದ್ಧಿ, ಎಲ್ಲಿ ಎನ್ನುವುದೇ ದೇಶಬುದ್ಧಿ. ಎಲ್ಲೋ ಅಲ್ಲಿ ಇಲ್ಲಿ ಅಂದರೆ ದೇಶಬುದ್ಧಿ, ಈಗ ಆಗ ಅಂದರೆ ಕಾಲಬುದ್ಧಿ. ನಾನು ಇನ್ನೊಬ್ಬನು, ಒಬ್ಬ ವ್ಯಕ್ತಿ, ಪ್ರಪಂಚ ಅಂದರೆ ಅದೇ ಪ್ರಪಂಚ, ಅದೇ ವ್ಯವಹಾರ. ನಾನು ಒಬ್ಬನು ಎಂಬುದು ದ್ವೈತ ಬುದ್ಧಿ ವ್ಯವಹಾರ, ಜ್ಞಾತೃ ಜ್ಞೇಯ. ನಾನೊಬ್ಬನಂತೆ ನನ್ನ ಸುತ್ತು ಪ್ರಪಂಚ ಅಂತೆ. ಅಲ್ಲಿ ಇಲ್ಲಿ ಎಂಬ ಬುದ್ಧಿ, ಆಗ ಈಗ ಎಂಬ ಕಾಲ, ಇದೆಲ್ಲ ವ್ಯವಸ್ಥೆ, ಇದೆಲ್ಲ ವ್ಯವಹಾರ. ಈ ಅನಿಸಿಕೆ ಅನಿಸುತ್ತಾ ಇದೆ. ಕಾಲ ಅನಿಸುತ್ತದೆ, ದೇಶ ಅನಿಸುತ್ತದೆ, ಪ್ರಪಂಚ ಅನಿಸುತ್ತದೆ, ನಾನೆಂಬುದು ಅನಿಸುತ್ತದೆ. ನಾನೆಂಬುದು ಅನಿಸಿಕೆನೆ. ನಾನು ಒಬ್ಬ ವ್ಯಕ್ತಿ, ಇದೆಲ್ಲ ಅನಿಸುತ್ತದೆ. ನಾನಂತೆ, ಒಬ್ಬ ವ್ಯಕ್ತಿಯಂತೆ, ಇದೆಲ್ಲ ಅನಿಸುತ್ತಾ ಇದೆ ನೋಡಿ. ಆ ಅನಿಸಿಕೆಯೇ ಪ್ರಪಂಚ, ಆ ಅನಿಸಿಕೆಯೇ ಕನಸು, ಅದೇ ವ್ಯವಹಾರ. ಸುಷುಪ್ತಿಗೆ ಅನಿಸಿಕೆ ಇಲ್ಲ, ಪ್ರಪಂಚವಿಲ್ಲ ನೋಡಿ. ಅಂದರೆ ಈ ಅನಿಸಿಕೆಯೇ ವ್ಯವಹಾರ. ವ್ಯವಹಾರ ಅವಸ್ಥಾಯಾಮ್ ಪ್ರಪಂಚ. ಪ್ರಪಂಚವು ವ್ಯಾವಹಾರಿಕ. ವ್ಯವಹಾರವಿಲ್ಲ, ಪ್ರಪಂಚವಿಲ್ಲ ನೋಡಿ. ವ್ಯವಹಾರವಿಲ್ಲ, ಪ್ರಪಂಚವಿಲ್ಲ. ವ್ಯವಹಾರವಿಲ್ಲ ಅಂದರೆ ನಾನೊಬ್ಬನಂತೆ ಒಂದು ಅನಿಸಿಕೆ, ಇನ್ನೊಂದಂತೆ ಒಂದು ಅನಿಸಿಕೆ. ಈ ಅನಿಸಿಕೆ ಬಿಟ್ಟು ಅರಿವು ಮಾತ್ರವಾಗಿದ್ದರೆ ಪಾರಮಾರ್ಥಿಕ. ಅನಿಸಿಕೆ ಬಿಟ್ಟು, ವೃತ್ತಿ ಬಿಟ್ಟು ಅರಿವಾಗಿದ್ದರೆ ಅರಿವು ಪಾರಮಾರ್ಥಿಕ, ಅನಿಸಿಕೆ ವ್ಯಾವಹಾರಿಕ. ಅಂದುಕೊಳ್ಳುವುದು ವ್ಯಾವಹಾರಿಕ, ಅರಿವು ಪಾರಮಾರ್ಥಿಕ. ಅರಿವಿನಲ್ಲಿ ಅನಿಸಿಕೆ ಇಲ್ಲ, ಅರಿವು ಅನಿಸಿಕೆ ಬಿಟ್ಟಿದೆ. ಅಂದರೆ ಪಾರಮಾರ್ಥಿಕ ವ್ಯವಹಾರವನ್ನು, ಪ್ರಪಂಚವನ್ನು ಬಿಟ್ಟಿದೆ. ಪಾರಮಾರ್ಥಿಕ ಏನು? ಸ್ವತಃ ಸಿದ್ಧ, ಅರಿವು ತಾನೇ ಇದೆ, ತಾನೇ ತಾನು ಸ್ವತಃ ಸಿದ್ಧ, ಸ್ವಪ್ರಕಾಶ. ಅಲ್ಲಿ ಏನು ಅನಿಸಿಕೆ ಇಲ್ಲ, ಹೌದು ಇಲ್ಲ, ಇಲ್ಲ, ಯಾವ ಅನಿಸಿಕೆ ಇಲ್ಲ, ಯಾವ ಅಂದುಕೊಳ್ಳುವುದಿಲ್ಲದೆ ಕೇವಲ ಅರಿವು ಸ್ವಯಂ ಪ್ರಕಾಶ, ಸ್ವಯಂ ಸಿದ್ಧ. ಆ ಅರಿವಿಗೆ ಜಗತ್ತಿಲ್ಲ, ವಿಂಗಡವಿಲ್ಲ. ನಾನೊಬ್ಬನಂತೆ, ಇನ್ನೊಂದಂತೆ, ನಾನು ಇನ್ನೊಂದು, ಇವೆಲ್ಲ ಅನಿಸಿಕೆಗಳು. ಅನಿಸಿಕೆವಿಲ್ಲದ ಕೇವಲ ಅರಿವಿಗೆ ಪ್ರಪಂಚವಿಲ್ಲ, ಅದು ಪಾರಮಾರ್ಥಿಕ. ತದೈಕ್ಷತ ಬಹುಸ್ಯಾಂ ಪ್ರಜಾ ಯೇಯೇತಿ ತತ್ತೇಜೋ ಸೃಜತ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನೇನೈವ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರೋತ್ ಇತಿ ಚ ಶ್ರುತೇಃ. ಆ ಪಾರಮಾರ್ಥಿಕವನ್ನೇ, ಅಂದರೆ ನಿಜವಾಗಿರುವ ತತ್ವವನ್ನೇ ಅನಿಸುತ್ತಾ ಇದ್ದೆ. ಅಂದರೆ ಇರುವ ತತ್ವವನ್ನು ಅಂದುಕೊಳ್ತಾ ಇದ್ದೀವಿ. ಅಂದುಕೊಳ್ಳುವುದೇನು? ಅನಿಸಿಕೆ, ಅದು ಪ್ರಪಂಚ, ಅದು ವ್ಯವಹಾರ. ಇರುವಿಕೆ ಪ್ರಪಂಚ, ಅನಿಸಿಕೆ ವ್ಯವಹಾರ. ಇರುವಿಕೆ ಪರಮಾತ್ಮ, ಅನಿಸಿಕೆ ಜಗತ್ತು. ಇರುವಿಕೆ ಅನಿಸುವುದಲ್ಲ, ಅನಿಸಿಕೆ ಎಂದಿಗೂ ಇರುವುದಿಲ್ಲ. ಇರುವಿಕೆಯಲ್ಲೇ ಅನಿಸಿಕೆ ಸ್ವಲ್ಪ ಹೊತ್ತು ತೋರ್ತದೆ. ಅಂದರೆ ಏನು? ಅನಿಸಿಕೆ ತೋರ್ತದೆ. ಅನಿಸಿಕೆಯಲ್ಲಿರುವಾಗಲೇ ಅನಿಸಿಕೆ ತೋರ್ತದೆ, ಇರುವಿಕೆಗಿಲ್ಲ. ಹಾಗೆ ಇರುವಿಕೆ ಸ್ವತಃ ಸಿದ್ಧ ಆತ್ಮ,
ಅನಿಸಿಕೆ ಕಲ್ಪಿತ, ಅಧ್ಯಸ್ಥ. ಕಲ್ಪಿತ ಅಂದರೆ ಏನು? ಅನಿಸಿಕೆ ತೋರುವುದೇ ಅಧ್ಯಸ್ಥ, ಅದು ಭ್ರಾಂತಿ, ಅದು ಕಲ್ಪಿತ. ಕಲ್ಪಿತ, ಭ್ರಾಂತಿ, ಅಧ್ಯಾಸ, ಮೂರಕ್ಕೊಂದೇ ಅರ್ಥ. ಕಲ್ಪಿತ, ಭ್ರಾಂತಿ, ಅಧ್ಯಾಸ ಮೂರು ಒಂದೇ. ಅನಿಸಿಕೆ ಅಂದರೂ ಅದೇ. ಅಂದ್ರೇನು? ಅನಿಸುವುದು ಅನಿಸುವ ದೃಷ್ಟಿಕೆ. ಅನಿಸಿಕ ದೃಷ್ಟಿಕೆ ಇದೆ, ಇರುವಿಕೆಗಿಲ್ಲ. ಅದು ನೋಡಿ, ಇದು ಭ್ರಾಂತಿ, ಇದು ಅಧ್ಯಾಸ. ಅಂದ್ಕೊಳ್ಳುವಾಗವೇ ಅಂದ್ಕೊಳ್ತಾ ಇದ್ದೀವಿ, ಅನಿಸುವಾಗಲೇ ಅನಿಸುತ್ತದೆ, ಇರುವಾಗ ಇಲ್ಲ, ಇರುವಿಕೆಗಿಲ್ಲ. ಅನಿಸುವಾಗಲೇ ಅನಿಸುತ್ತದೆ, ಕನಸು ಅನಿಸುವಾಗಲೇ ಅನಿಸುತ್ತದೆ, ಇರುವಿಕೆಗಿಲ್ಲ. ಅದು ವ್ಯತ್ಯಾಸ. ಪಾರಮಾರ್ಥಿಕ ವ್ಯಾವಹಾರಿಕ ಭೇದ ಇದು ಅಲ್ಲವೇ? ಆದ್ದರಿಂದ ನಾಮರೂಪಗಳೆಲ್ಲ, ಇಡೀ ಜಗತ್ತು ಅಂದರೆ ನಾಮರೂಪ. ನಾಮರೂಪ ಅಂದ್ರೇನು? ಅನಿಸಿಕೆಗೆ ನಾಮರೂಪ. ಇದು ನನಗೆ, ಇದು ಗೋಡೆಯಂತೆ, ಇದು ಟೇಬಲಂತೆ, ಪುಸ್ತಕಗಳಂತೆ, ನಾನೊಬ್ಬ ವ್ಯಕ್ತಿಯಂತೆ, ಈಗ ನನಗೆ ಕಣ್ಣುಗಳಿದೆ, ನೋಡ್ತಾ ಇದ್ದೀನಂತೆ, ಕಿವಿಗಳಿವೆ, ಕೇಳುತ್ತಾ ಇದ್ದೀನಂತೆ, ಮನಸ್ಸಿದೆ, ಯೋಚನೆ ಮಾಡ್ತಾ ಇದ್ದೀನಂತೆ, ಸುಖವಾಗಿದ್ದಂತೆ, ದುಃಖವಾಗಿದ್ದಂತೆ ಎಲ್ಲ ಅನಿಸುತ್ತದೆ. ಅದೇ ವ್ಯವಹಾರ, ಅದೇ ಪ್ರಪಂಚ. ಅಂದರೆ ಪ್ರಪಂಚವು ಅನಿಸುತ್ತಾ ಪ್ರಪಂಚ, ಅನಿಸುವುದೇ ಪ್ರಪಂಚ. ನೋಡಿ, ಪ್ರಪಂಚ ಅನಿಸುತ್ತದೆ ಅಲ್ಲ, ಅನಿಸುವುದೇ ಪ್ರಪಂಚ. ಅಲ್ಲಿ ನೋಡಿ, ಪ್ರಪಂಚ ಇದ್ದುಕೊಂಡು ತೋರ್ತದೆ ಅಲ್ಲ, ತೋರುವುದೇ ಪ್ರಪಂಚ, ಅನಿಸುವುದೇ ಪ್ರಪಂಚ. ಕನಸು ಅಪ್ಪ, ಕನಸಿನ ಪ್ರಪಂಚ ಇದ್ದುಕೊಂಡು ನಿಮಗೆ ತೋರ್ತದೆ, ತೋರಿಕೆಯೇ ಕನಸ. ನೋಡಿ, ತೋರಿಕೆಯೇ ಕನಸು, ಅನಿಸುವುದೇ ಕನಸು. ಇದ್ದುಕೊಂಡು ಅನಿಸಲ್ಲ, ಅನಿಸುವುದೇ ಕನಸು. ಹಾಗೆ ಪ್ರಪಂಚವೆಲ್ಲ ಇದ್ದಂತೆ, ನಾನೊಬ್ಬನಿದ್ದಂತೆ, ಏನೋ ಅನಿಸುತ್ತಿದ್ದಂತೆ, ಅದೇ ಅನಿಸಿಕೆ, ಅದೇ ಪ್ರಪಂಚ. ಅನಿಸಿಕೆಯೇ ಪ್ರಪಂಚ, ಅದೇ ಭ್ರಾಂತಿ. ಇರುವಿಕೆ ಅಲ್ಲ, ಇರುವಿಕೆ ಇಲ್ಲ, ಇರುವಿಕೆ ಅನಿಸಲ್ಲ. ಏಕೆ? ಅನಿಸಿಕೆ ಬಿಟ್ಟೇ ಇರ್ತದೆ. ಆದ್ದರಿಂದ ಈ ಅನಿಸಿಕೆಯವೇ ಪ್ರಪಂಚ. ಅದರಿಂದ ಪ್ರಪಂಚ ಅನಿಸುತ್ತದೆ ಅಲ್ಲ, ಪ್ರಪಂಚವಿದೆ ಎಂದು ಅನಿಸಿಕೆ ಆಗ್ತಾಯಿದೆ, ಅಂದ್ಕೊಳ್ತಾ ಇದ್ದೀವಿ. ಪ್ರಪಂಚವಿದೆ, ನಾನೊಬ್ಬನಿದ್ದೇನೆ, ಪ್ರಪಂಚವನ್ನು ನೋಡುವನು, ಅನುಭವಿಸುವವನು, ವ್ಯವಹರಿಸುವನು ನಾನು. ಆ ನಾನು ಎಂಬುದು ಅನಿಸಿಕೆ. ಸ್ವತಃ ಸಿದ್ಧ ಸಾಕ್ಷಿಗೆ ಅನಿಸಿಕೆ ಅಲ್ಲ, ಅದು ತಾನು ಸ್ವಯಂ ಪ್ರಕಾಶ, ತಾನೇ ಇದೆ ಸ್ವಯಂ ಪ್ರಕಾಶ. ಅರಿವೇ ಅರಿವು. ಅರಿವಿನಲ್ಲಿ ಅದು ಇದು ಹಾಗೆ ಹೀಗೆ ನಾನು ಇನ್ನೊಂದು ಏನು ಅನಿಸಲ್ಲ, ಏನು ವೃತ್ತಿ ಇಲ್ಲ, ಏನು ಅನಿಸಲ್ಲ. ಸುಮ್ಮನೆ ಇದೆ, ತಾನಿದೆ, ಸ್ವತಃ ಸಿದ್ಧವಾಗಿದೆ, ಇರುವುದು ಪೂರ್ಣವಾಗಿದೆ. ಅದಕ್ಕೆ ಏನು ಕೊರತೆ ಇಲ್ಲ, ಏನು ಕಮ್ಮಿ ಇಲ್ಲ, ಪೂರ್ಣವಾಗಿದೆ, ಅಖಂಡವಾಗಿದೆ, ಅನಂತವಾಗಿದೆ. ಎಲ್ಲ ತಾನು, ಅಖಂಡ ತಾನು, ಎಲ್ಲವೂ ತಾನು ಎಂಬುದು ಅನಿಸಿಕೆ ಅಲ್ಲ, ಅದು ಅನುಭವ. ನೋಡಿ, ಬಾಯಿದಿಂದ ಹೇಳ್ತಾ ಇದ್ದೀವಿ, ಬಟ್ ಅದು ಅನುಭವ, ಅದು ಅನಿಸಿಕೆ ಅಲ್ಲ. ಎಲ್ಲವೂ ತಾನು. ಸುಷುಪ್ತಿ ಎಲ್ಲ ಒಂದೇ ಆಯಿತು ಎಂದು ಆವಾಗ ಅನಿಸಲಿಲ್ಲ. ಎಚ್ಚರ ಬಂದಾಗ ಹೇಳ್ತೀವಿ, ಅದನ್ನು ಹಾಗೆ ಯೋಚನೆ ಮಾಡ್ತೀವಿ. ಅನುಭವ ಮಾತ್ರ ಸುಮ್ಮನೆ ಇದೆ, ಏನು ಅನಿಸದೆ ಸುಮ್ಮನೆ ಇದೆ. ತಾನು ಸ್ವತಃ ಸಿದ್ಧ, ಇರುವನೇ ಇರುವುದು, ಸುಮ್ಮನೆ ಇರುವುದು. ಅದು ಅನಿಸುವುದಿಲ್ಲ. ಅನಿಸಿಕೆ ಎಚ್ಚರ ದೃಷ್ಟಿಯಿಂದ, ಅನಿಸಿಕೆ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೀವಿ ಹೊರತು ಅದು ಇರುವುದು ತಾನೇ. ಹಾಗೆ ನಾಮರೂಪ ಇತಿ ನಾಮರೂಪ ಮಾಯೋಪಾದಿ ಅಪೇಕ್ಷೆಯೈವ ಚ ಬ್ರಹ್ಮ ಜಗತ್ಕಾರಣಂ. ಅದರಿಂದ ಈ ಕಲ್ಪಿತ ನಾಮರೂಪ ಜಗತ್ತಿಗೆ ಅಂದ್ರೇನು? ಅನಿಸಿಕೆಯನ್ನಿಟ್ಟುಕೊಂಡು ಬ್ರಹ್ಮ ಇದಕ್ಕೆ ಕಾರಣ, ಪಾರಮಾರ್ಥಿಕ ಬ್ರಹ್ಮ ಇದಕ್ಕೆ ಕಾರಣ. ಅಂದರೆ ಪಾರಮಾರ್ಥಿಕ ತತ್ವ, ಪರಮಾತ್ಮ ತತ್ವ ಈ ಜಗತ್ತಿಗೆ ಕಾರಣ. ಜಗತ್ತಂದ್ರೇನು? ಅನಿಸಿಕೆಗೆ ಕಾರಣ ಎಂದು ಹೇಳ್ತೀವಿ. ಇಲ್ಲದಿದ್ದರೆ ಪರಮಾತ್ಮನನ್ನು ಕಾರಣ ಹೇಳುವುದು ಒಂದಲ್ಲ. ಏಕೆ? ಈ ಜಗತ್ತೆಂಬ ಅನಿಸಿಕೆ ಇಟ್ಟುಕೊಂಡು ಅದು ಕಾರಣ ಹೇಳಿದ್ದೀವಿ. ಅನಿಸಿಕೆಯನ್ನೇ ನುಂಗಿಬಿಟ್ಟರೆ ಈಗ ಕಾರಣ ಯಾರು, ಕಾರ್ಯ ಯಾರು? ಕಾರಣ ಕಾರ್ಯ ಇಲ್ಲ. ಆದ್ದರಿಂದ ನಾಮರೂಪ ಮಾಯೋಪಾದಿ ಪಕ್ಷಯೈವ ಅಪೇಕ್ಷಯೈವ ಚ ಬ್ರಹ್ಮ ಜಗತ್ಕಾರಣಂ ಸರ್ವಜ್ಞಂ ಸರ್ವಶಕ್ತಿ ಇತಿ ಚ ಶ್ರುತಿಷು ಗೀಯತೆ. ಸ ಕಾರಣಂ ಕರಣಾಧಿಪಾಧಿಪೋ ನ ಚಾಸ್ಯ ಕಶ್ಚಿತ್ ಜನಿತ ನ ಚಾಧಿಪಃ. ಅವನು ಕಾರಣ ಎಂದು ಹೇಳುವುದು ಪರಮಾತ್ಮನನ್ನು ಕಾರಣ ಹೇಳುವುದು ಸಕಾರಣಂ ಕರಣಾಧಿಪೋ ಅಂದರೆ ಈ ಜೀವರಿಗೆಲ್ಲರಿಗೆ ಕಾರಣ, ತೋರಿಕೆಗೆ ಕಾರಣ, ನೋಡುವವನಿಗೆ ಕಾರಣ, ನಾನು ಎಂದು ಅನಿಸಿಕೆಗೆ ಕಾರಣ,
ಏನೇನು ಅನಿಸುತ್ತದೋ, ಹೇಗೆ ಅನಿಸುತ್ತದೋ, ಏನೇನೆಂದು ಅನಿಸುತ್ತದೋ, ಈ ಅನಿಸಿಕೆಗೆ, ಒಟ್ಟು ಅನಿಸಿಕೆಗೆ ಕಾರಣ ಅಂದರೆ ಮೂಲ ಸ್ವರೂಪ, ಕಾರಣ ಅಂದರೆ ನಿಜವಾದ ಸ್ವರೂಪ ಅಷ್ಟೇ. ಈ ಅನಿಸಿಕೆಗೆಲ್ಲ ನಿಜ ಸ್ವರೂಪ ಯಾವುದು? ಅನಿಸುತ್ತಾ ಏನೇನೋ ಅನಿಸುತ್ತದೆ. ಈ ಒಟ್ಟು ಅನಿಸಿಕೆ ಬ್ರಹ್ಮಾಂಡಕ್ಕೆಲ್ಲ ನೀನು ನಾನು ಏನೋ ಅನಿಸುತ್ತದೆ. ಈ ಅನಿಸಿಕೆಗೆಲ್ಲ ಮೂಲ ತತ್ವ ಪರಮಾತ್ಮ, ಅದು ಕಾರಣ ಅಂದರೆ ತತ್ವ, ನಿಜ ಸ್ವರೂಪ. ಆದ್ದರಿಂದ ಆ ಪರಮಾತ್ಮ ತತ್ವಗೆ ಅನಿಸಿಕೆ ಇಲ್ಲ, ಕಾರಣ ಇಲ್ಲ, ಕಾರ್ಯ ಇಲ್ಲ, ಹುಟ್ಟುವುದಿಲ್ಲ, ಹುಟ್ಟುವುದೂ ಇಲ್ಲ, ಹುಟ್ಟಿಸುವುದೂ ಇಲ್ಲ. ಎಲ್ಲವೂ ತಾನೇ ತಾನು ಸ್ವತಃ ಸಿದ್ಧ. ನ ಕಶ್ಚಿತ್ ಜನಿತಾನ ಚಾದಿಪಃ. ಅವನಿಗೆ ಕಾರಣ ಇಲ್ಲ, ಕಾರ್ಯ ಇಲ್ಲ, ಎಲ್ಲ ಒಂದೇ ಒಂದು ಅದ್ವಿತೀಯ ಆಗುತ್ತದೆ. ಸರ್ವಜ್ಞ ಸರ್ವವಿತು. ಅವನು ಸರ್ವಜ್ಞ. ಏಕೆ? ಈ ಒಟ್ಟು ಪ್ರಪಂಚ ಆ ಅರಿವಿನಲ್ಲೇ ಇರುತ್ತದೆ. ಈ ಒಟ್ಟು ಎಷ್ಟೇ ದೊಡ್ಡ ಪ್ರಪಂಚ ಇರಲಿ, ಏನೇನೋ ವಿಚಿತ್ರ ಎಷ್ಟೇ ಇರಲಿ, ಇದೆಲ್ಲ ಇರುವಿಕೆಯಲ್ಲೇ ಇದೆ. ಇರವು ಎಂಬ ಆತ್ಮಸ್ವರೂಪದಲ್ಲೇ, ಬ್ರಹ್ಮಸ್ವರೂಪದಲ್ಲಿ ನೀವು ಎಷ್ಟೇ ಪ್ರಪಂಚ ತೋರಲಿ, ಇದೆ ಎಂಬ ಇರುವಿನಲ್ಲೇ ತೋರ್ತದ. ಇರುವು ಬಿಟ್ಟು ತೋರ್ತದ. ಇರುವು ಬಿಟ್ಟರೆ ತಾನೇ ಇಲ್ಲ ಎಂದರ್ಥ. ಎಷ್ಟೇ ತೋರಲಿ ಇರುವಿನಲ್ಲೇ ತೋರ್ತದೆ, ಅರಿವಿನಲ್ಲೇ ಇರುತ್ತದೆ, ಅರಿವಿಗಿಂತ ಹೊರಗೆ ಇರಲ್ಲ. ಅಂದರೆ ಆ ತೋರುವುದೆಲ್ಲ ಅರಿವೇ. ಅದರಿಂದ ಸರ್ವಜ್ಞ ಸರ್ವವಿದು ಯಸ್ಯ ಜ್ಞಾನಮಯಂ ತಪಃ. ಅವರಿಂದ ಇದೆಲ್ಲ ಜ್ಞಾನಮಯಂ ತಪಃ ಅಂದರೆ ಇದೆಲ್ಲ ಅನಿಸಿಕೆಯೇ ಹೊರತು ವಾಸ್ತವಿಕವಾಗಿ ಸೃಷ್ಟಿ ಇಲ್ಲ, ನಿಜವಾಗಿ ಸೃಷ್ಟಿ ಇಲ್ಲ. ಇದೆಲ್ಲ ಬುದ್ಧಿಯಿಂದ ಅನಿಸ್ತಾ ಪ್ರಪಂಚ ತೋರ್ತಾ ಇದೆ. ಇದೆಲ್ಲ ಅನಿಸಿಕೆನೇ ಅಷ್ಟೇ. ಅನಿಸಿಕೆ ರೂಪವೇ ಸೃಷ್ಟಿ. ಬುದ್ಧಿ ರೂಪ ವೃತ್ತೇ ಸೃಷ್ಟಿ. ಮನಸ್ಸಿನ ವೃತ್ತೇ ಸೃಷ್ಟಿ ಅಷ್ಟೇ. ಕನಸು ನೋಡಿ, ಇಡೀ ಕನಸಿನ ಪ್ರಪಂಚವೆಲ್ಲ ಅನಿಸಿಕೆನೇ. ಅದರಿಂದ ಜ್ಞಾನಮಯಂ ತಪಃ. ಇದೆಲ್ಲ ಅನಿಸಿಕೆ ರೂಪವೇ ಪ್ರಪಂಚವೇ ಹೊರತು ಇರುವಿಕೆ ಅಲ್ಲ. ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತತ್ ಬ್ರಹ್ಮನಾಮರೂಪಮನ್ನಂಚ ಜಾಯತೆ. ಇದರಿಂದ ನಾಮ ರೂಪ ಅನ್ನ ಎಲ್ಲ ತೋರ್ತದೆ. ನೋಡುವವನು ತೋರ್ತಾನೆ, ತೋರುವವನು ತೋರ್ತದೆ, ತೋರುವುದು ನೋಡುವುದು ಎಲ್ಲವೂ ತೋರ್ತದೆ. ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ. ಈ ಮೂಲ ಕಾರಣವಾದ ಪರಮಾತ್ಮನೇ ಇಡೀ ಜಗತ್ತಿನ ಆಧಾರ, ಇಡೀ ಜಗತ್ತಿನ ತತ್ವ, ಇಡೀ ಜಗತ್ತಿನ ಸತ್ಯ, ಇಡೀ ಜಗತ್ತಿನ ಮೂಲ ಸ್ವರೂಪ. ಅವನಿಗೆ, ಆ ಪರಮಾತ್ಮನಿಗೆ ಎಲ್ಲ ಯೋಗ್ಯತೆ ಇದೆ, ಎಲ್ಲ ಶಕ್ತಿ ಇದೆ. ತಾನೇ ಜಗತ್ತಾಗಿ ತೋರ್ತಾನೆ. ಶ್ರೂಯತೆ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ. ಆ ಮೂಲ ತತ್ವ, ಆ ಮೂಲ ಸ್ವರೂಪ ಇದೆಲ್ಲ ಎಲ್ಲವೂ ತಾನೇ. ಈಶಿತವ್ಯ ಜೀವಾಪೇಕ್ಷೆಯೇ. ಅದರಿಂದ ಅವನನ್ನು ಕಾರಣ ಎಂದು ಹೇಳುವುದು ಈ ಕಲ್ಪಿತ ಜಗದೃಷ್ಟ್ಯಾನೇ, ಈ ಜೀವದೃಷ್ಟ್ಯಾನೇ ಅವನನ್ನು ಈಶ್ವರ ಹೇಳಿದ್ದೇವೆ. ಆದರೆ ತನ್ನನ್ನು ತಾನು ಈಶ್ವರ ಹೇಳೋಕ್ಕಾಗಲ್ಲ, ಕಾರಣ ಹೇಳೋಕ್ಕಾಗಲ್ಲ. ಜಗತ್ತಿನ ದೃಷ್ಟ್ಯ ಕಾರಣ ಹೇಳ್ತೀವಿ, ಜೀವತ್ವ ದೃಷ್ಟ್ಯ ಈಶ್ವರ ಹೇಳ್ತೀವಿ. ಇಲ್ದಿದ್ದರೆ ಜೀವನನ್ನು ಸೇರಿಸಿಕೊಂಡೇ ಈಶ್ವರ ಇದ್ದಾನೆ. మరి ಯಾರಿಗೆ ಈಶ್ವರ? ಜಗತ್ತನ್ನು ಸೇರಿಸಿಕೊಂಡೇ ಕಾರಣ, ಯಾರಿಗೂ ಕಾರಣ? ಜಗತ್ತೇ ಇಲ್ಲ. ಹಾಗೆ ಕನಸಿನಿಂದ ಎಚ್ಚರವಾದ ಬಿಟ್ಟರೆ ನಾನು ಕನಸು ನೋಡಿದೆ, ಈಗ ಕನಸಿನಿಂದ ಎಚ್ಚರವಾಗಿರುವ ಕನಸಿನ ಸಾಕ್ಷಿ ಅಂದರೆ, ಕನಸೇ ಇಲ್ಲದಿದ್ದರೆ ಯಾರು ಸಾಕ್ಷಿ? ಯಾರಿಗೆ ಸಾಕ್ಷಿ? ಕನಸೇ ಇಲ್ಲ, ಸಾಕ್ಷಿ ಯಾರಿಗೆ? ಅದೆಲ್ಲ ತಾನೇ ಆಗಿಬಿಟ್ಟ. ಅದ್ವೈತ, ಸಾಕ್ಷಿಯೋ ಇಲ್ಲ. ಹಾಗೇ ಅವನು ಈಶ್ವರ ಹೇಳುವುದು ಜಗತ್ತಿನ ದೃಷ್ಟಿಗೆ. ಜಗತ್ತನ್ನು ಇಟ್ಕೊಂಡು ಮಾತಾಡ್ತೀವಿ ಹೊರತು ನಿಜವಾಗಿ ಜಗತ್ತೇ ಬಿಟ್ಟರೆ ಈಶ್ವರನೂ ಇಲ್ಲ. ಇಲ್ಲ ಅಂದರೆ ಈಶ್ವರ ಎಂಬ ಸಂಬಂಧ ಹೆಸರು ಹೋಗುತ್ತದೆ. ಈಶ್ವರ ಇಲ್ಲ ಅಂದರೆ ಪಾರಮಾರ್ಥಿಕ ತತ್ವ ಇರುತ್ತದೆ, ಆ ಸಂಬಂಧ ಹೆಸರು ಇರುವುದಿಲ್ಲ. ಈಶ್ವರ ಎನ್ನುವುದು ಸಂಬಂಧ ಹೆಸರು, ಕಾರಣ ಎನ್ನುವುದು ಸಂಬಂಧ ಹೆಸರು. ಸಂಬಂಧಕ್ಕೆ ಜಗತ್ತೆಂಬ ಅನಿಸಿಕೆ ಬೇಕು, ನಾನೆಂಬ ಜೀವ ಅನಿಸಿಕೆ ಬೇಕು. ಅನಿಸಿಕೆ ಇಟ್ಕೊಂಡೇ ಮಾತಾಡ್ತೀವಿ. ಅನಿಸಿಕೆ ಇಲ್ಲದಿದ್ದರೆ ಎಲ್ಲವೂ ಅದ್ವಿತೀಯವೇ. ಸರ್ವೇಶ್ವರ ಏವ ಭೂತಾಧಿಪತಿರೇಶ ಭೂತಪಾಲ. ಇದೆಲ್ಲ ಅದರಿಂದ ಇತ್ಯಾದಿ ಸ್ಮೃತಿಭ್ಯಶ್ಚ. ಇದೆಲ್ಲ ವ್ಯಾವಹಾರಿಕ ದೃಷ್ಟ್ಯ ಹೇಳಿದ್ದೇ ಹೊರತು ಪಾರಮಾರ್ಥಿಕದಲ್ಲಿ ಎಲ್ಲವೂ ಒಂದೇ. 92 ಆಯಿತು ಅಲ್ಲವೇ? ಈಗ 93ನೇದು. ಸೇಯಂ ಮಾಯಾ ವ್ಯಾಕೃತ ನಾಮರೂಪ. ಹಿಂದೆ ಹೇಳಿದ್ದೇ ಎಲ್ಲ ಅದೇ ರಿಪೀಟ್ ಮಾಡ್ತಾ ಇದ್ದಾರೆ. ಹೇಳುವುದಾ ಸುಮ್ಮನೆ ಓದಿಬಿಡ್ತೀವಿ. ಅಂದ್ರೇನು? ಕಾರಣ ಎಂದರೇನು ಎಂದು ಹೇಳಿಬಿಟ್ಟ. ಈಗ ಮಾಯಾ ಅಂದ್ರೇನು? ವ್ಯಾಕೃತನಾಮ ಒಂದು ಹೇಳಿದ್ದರೆ ಅದರಲ್ಲಿ ಎಲ್ಲ ಬಂದುಬಿಡ್ತದೆ. ಸೇಯಂ ಮಾಯಾ ವ್ಯಾಕೃತ ನಾಮರೂಪ ಲಕ್ಷಣಂ ಜಗತ್ ತದಾಶ್ರಿತ ಜೀವಾಶ್ಚ ಬ್ರಹ್ಮಣಿ ಕಲ್ಪಿತಾ. ಇದು ನೋಡಿ, ಮಾಯಾ ಅಂದ್ರೇನು?
ವ್ಯಾಕೃತ ನಾಮರೂಪ ಲಕ್ಷಣಂ ಜಗತ್ ಅಂದರೆ ತೋರುವ ನಾಮರೂಪವಾಗಿ ತೋರ್ತಾ ಇದೆಲ್ಲ. ತೋರುವುದಂದರೆ ಒಂದು ವಸ್ತುವಲ್ಲ, ಅನಂತವಾಗಿ ತೋರ್ತದೆ, ಅದೆಲ್ಲ ತೋರಿಕೆ. ಎಷ್ಟೆಷ್ಟು ತೋರ್ತದೋ ಎಲ್ಲ ತೋರಿಕೆ, ಒಂದೊಂದು ತೋರಿಕೆ ಅಲ್ಲ. ಯಾವುದೇ ಒಂದು ವಸ್ತುವಲ್ಲ, ಎರಡು ವಸ್ತುಗಳಲ್ಲ, ಒಟ್ಟು ತೋರಿಕೆ. ಒಟ್ಟಂದ್ರೇನು ಅಬ್ಬಬ್ಬ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಎಷ್ಟು ತೋರ್ತದೋ ಎಲ್ಲ ತೋರಿಕೆ, ಅದು ಮಾಯೆ. ಮಾಯೆ ಅಂದರೆ ಗೊತ್ತಾ? ಎಷ್ಟು ತೋರ್ತದೋ ಅಷ್ಟು. ನೀವು 1000 ವರ್ಷ ಇದ್ದರೂ ತೋರ್ತದಲ್ಲ, ಅದೆಲ್ಲ ಮಾಯೆ. ಹಾಗೆ ಒಟ್ಟು ಅನಂತ ತೋರಿಕೆ, ಅದಕ್ಕೀಗ ಲೆಕ್ಕವಿಲ್ಲದಷ್ಟು ತೋರಿಕೆ. ವ್ಯಾಕೃತ ನಾಮರೂಪ ಲಕ್ಷಣಂ ಜಗತ್ತು. ಅನಿಸಿಕೆ ಎಷ್ಟೆಷ್ಟು ಅನಿಸುತ್ತದೋ, ಎಷ್ಟೆಷ್ಟು ತೋರ್ತದೋ ಅದೆಲ್ಲ ಮಾಯೆ. ಇದು ತದಾಶ್ರಿತ ಜೀವಾಶ್ಚ. ಈ ಮಾಯದಲ್ಲಿರುವಂಥ ಜೀವರು, ಮಾಯ ಅಂದರೆ ಅವರು ಅನಿಸಿಕೆನೆ, ಜೀವನೂ ಅನಿಸಿಕೆನೆ, ನಾನು ಇಂಥವನು ಅದು ಅನಿಸಿಕೆನೆ. ಬ್ರಹ್ಮಣಿ ವಿಕಲ್ಪಿತಾ. ಈ ನಾಮರೂಪ ಮಾಯ ಸಂಬಂಧದಲ್ಲಿರುವ ಜೀವ ಇದೆಲ್ಲವೂ ಬ್ರಹ್ಮದಲ್ಲೇ ಕಲ್ಪಿತ. ಬ್ರಹ್ಮದಲ್ಲೇ ಕಲ್ಪಿತ ಅಂದರೆ ನಿಜವಾಗಿ ಬ್ರಹ್ಮ ಎಂದರ್ಥ. ಬ್ರಹ್ಮದಲ್ಲೇ ಕಲ್ಪಿತ ಅಂದರೆ ನಿಜವಾಗಿ ಬ್ರಹ್ಮವೇ, ಬ್ರಹ್ಮನೇ ಹಾಗೆ ಅನಿಸುತ್ತಾ ಇದ್ದಾನೆ. ಈ ಅನಿಸಿಕೆ ಎಲ್ಲ ನಿಜ ಸ್ವರೂಪ ಬ್ರಹ್ಮವೇ. ಆ ಬ್ರಹ್ಮವೇ ಈ ಜಗತ್ತಾಗಿ ಅನಿಸುತ್ತಾ ಇದೆ. ಪ್ರತೀಯಮಾನ ರೂಪೇಣ ತದಾಭಾಸ ಮಾತ್ರ. ತೋರಿಕೆ ರೂಪದಲ್ಲಿ ಬ್ರಹ್ಮದ ತಪ್ಪು ತೋರಿಕೆನೇ. ಆಭಾಸ ಮಾತ್ರ ಅಂದರೆ ಆ ಪರಮಾರ್ಥ ತತ್ವವೇ, ಬ್ರಹ್ಮನೇ ಈ ಜಗತ್ತಾಗಿ ತೋರ್ತಾ ಇದ್ದಾನೆ ಅಷ್ಟೇ. ಜಗತ್ತೆಂದು ಅನಿಸ್ತಾನೆ, ಬಟ್ ಇರುವುದು ಬ್ರಹ್ಮವಾಗೇ ಇರ್ತಾನೆ ನೋಡಿ. ಅದರಿಂದ ಜಗದ್ರೂಪದಲ್ಲಿ ತಾನೇ ಅನಿಸುತ್ತಾ ಇದ್ದಾನೆ. ನ ಬ್ರಹ್ಮೈವ ನಾಪಿ ವಸ್ತ್ರಂತರು. ಈ ತೋರುವ ಮಾಯೆ ತೋರುವ ಹಂತದಲ್ಲಿ ಪೂರ್ತಿ ಬ್ರಹ್ಮ ಹೇಳೋಕ್ಕಾಗಲ್ಲ, ಬ್ರಹ್ಮವನ್ನು ಬಿಟ್ಟಿದೆ ಎಂದು ಹೇಳೋಕ್ಕಾಗಲ್ಲ. ಬ್ರಹ್ಮಗಿಂತ ಹೊರಗಿಲ್ಲ, ಬ್ರಹ್ಮವನ್ನು ಬಿಟ್ಟು ಹೊರಗೆ ಇಲ್ಲ, ಪೂರ್ತಿ ಬ್ರಹ್ಮವೂ ಆಗಲ್ಲ. ಏಕೆ? ಬ್ರಹ್ಮ ಈ ಮಾಯೆಯನ್ನು ದಾಟಿ ಇದ್ದಾನೆ. ಮಾಯ ತೋರುವ ಕಾಲದಲ್ಲಿ ಅನಿರ್ವಚನೀಯ. ತೋರುವ ಕಾಲದಲ್ಲಿ ಇದು ಪೂರ್ತಿ ಬ್ರಹ್ಮವೂ ಎಂದು ಹೇಳೋಕ್ಕಾಗಲ್ಲ, ಬ್ರಹ್ಮವನ್ನು ಬಿಟ್ಟಿದೆ ಇನ್ನೊಂದು ಬ್ರಹ್ಮಕ್ಕಿಂತ ಬೇರೆ ಎಂದು ಹೇಳೋಕ್ಕಾಗಲ್ಲ. ಬ್ರಹ್ಮಕ್ಕಿಂತ ಬೇರೆ ಯಾವುದೂ ಇಲ್ಲ, ಅರಿವಿಗಿಂತ ಬೇರೆ ಯಾವುದೂ ಇಲ್ಲ. ಪೂರ್ತಿ ಅರಿವೇ ಹೇಳೋಕ್ಕಾಗಲ್ಲ, ಅರಿವಿಗಿಂತ ಬೇರೇನೂ ಇಲ್ಲ. ಅರಿವನ್ನು ಬಿಟ್ಟು ಯಾವುದೂ ಇಲ್ಲ. మరి ಅರಿವನ್ನು ಬಿಟ್ಟು ಇಲ್ಲ ಅಂದರೆ ಇದೇ ಬ್ರಹ್ಮವ ಅಂದರೆ ಅಲ್ಲ. ಆ ತರಹ ಮಾಯೆ ಅಂದರೆ ಮಾಯ ತೋರುವ ಹಂತದಲ್ಲಿ ಹೀಗೆ ತೋರ್ತದೆ. ನಹಿ ರಜ್ಜುಸೂರ್ಯಾದ್ಯಾಭಾಸಾ ಸರ್ಪಜಲಸೂರ್ಯಕಾದಯ ಸ್ವಾಸ್ಪದಭೂತ ರಜ್ಜುಸರ್ಪಾದಯೇವ ಸಾಕ್ಷಾತ್ ನಾಪಿ ತಥೋ ಅನ್ಯತ್ವೇನ ಅವಧಾರಯಿತು ಶಕ್ಯಾ. ನೋಡಿ, ನೀರಿನಲ್ಲಿ ತೋರುವ ಸೂರ್ಯನ ಪ್ರತಿಬಿಂಬ, ಸೂರ್ಯನಿಗಿಂತ ಬೇರೆ ಇದೆ ಎರಡನೇ ಸೂರ್ಯ ಹೇಳ್ತೀವ? ಅಲ್ಲ. ಸೂರ್ಯನ ಪ್ರತಿಬಿಂಬ ನಮ್ಮ ಮುಖ, ಕನ್ನಡಿಯಲ್ಲಿ ನೋಡುವ ನಮ್ಮ ಮುಖ ಪ್ರತಿಬಿಂಬ ನಮ್ಮ ಮುಖವೇ ಎಂದು ಹೇಳೋಕ್ಕಾಗಲ್ಲ. ಅಂದರೆ ನಮ್ಮ ಮುಖ ಅಲ್ಲಿದೇನು ಅಲ್ಲ, ನಮ್ಮ ಮುಖ ಇಲ್ಲಿರುತ್ತದೆ, ಇಲ್ಲಿ ಕೊರಳಿನಲ್ಲಿರುತ್ತದೆ, ಅಲ್ಲಿರಲ್ಲ. ಅಂದರೆ ನಮ್ಮ ಮುಖ ಅಲ್ಲಿರುವುದಿಲ್ಲ, ಬಟ್ ಅಲ್ಲಿರುವುದು ಬೇರೆ ಮುಖವ ಅಂದರೆ ಬೇರೆ ಇಲ್ಲವೇ ಇಲ್ಲ. ಬೇರೆ ಎರಡನೇ ಮುಖ ಏನು? ಎರಡು ಮುಖಗಳಿರುತ್ತವ? ಇಲ್ಲ. ಎರಡನೆಯ ಮುಖ ಅಲ್ಲ. ನಾನೇ ಅಲ್ಲಿದ್ದೀನ ಅಂದರೆ ಅಲ್ಲ, ನಾನು ಅಲ್ಲಿಲ್ಲ, ಅದು ನನಗಿಂತ ಬೇರೆ ಎರಡನೆಯ ಮುಖವಲ್ಲ. ಅಂದರೆ ಅದು ತಾನೇ ಅನಿಸಬಹುದು, ಸ್ವಲ್ಪ ತನಗಿಂತ ಬೇರೆ ಅಲ್ಲ, ತಾನೂ ಅಲ್ಲ, ಅದೊಂದು ಮಧ್ಯಮವಾಗಿ ತೋರ್ತದೆ. ಆ ತೋರುವಾಗ ಅದು ಹೇಳೋಕ್ಕಾಗಲ್ಲ, ಇದು ಹೇಳೋಕ್ಕಾಗಲ್ಲ, ಆ ತರಹ ಇರುತ್ತದೆ. ಅದನ್ನೇ ಅನಿರ್ವಚನೀಯ. ಅದು ಹೇಳೋಕ್ಕಾಗಲ್ಲ, ಇದು ಹೇಳೋಕ್ಕಾಗಲ್ಲ, ಆ ತರಹ ತೋರ್ತದಲ್ಲ. ತೋರುವ ಹಂತದಲ್ಲಿ ಹಾಗೆ ತೋರುತ್ತದೆ. ಅಂದರೆ ಏನೂ ಹೇಳೋಕ್ಕಾಗದೇ ಇರುತ್ತದೆ ಪರಮಾರ್ಥ. ಆದರೆ ನಿಜವಾಗಿ ನೋಡಿದ್ದರೆ ಆ ಮುಖವು, ತೋರುವ ಪ್ರತಿಬಿಂಬವು, ತೋರುವ ಫೋಟೋನು ನಿಜವಾಗಿ ತಾನೇ ನನ್ನ ಮುಖವೇ ಅಲ್ಲಿ. ನಾನಿಲ್ಲದಿದ್ದರೆ ಫೋಟೋ ಎಲ್ಲಿ? ನಾನಲ್ಲದಿದ್ದರೆ ಪ್ರತಿಬಿಂಬವು ತಾನೇ. ಪರಮಾರ್ಥ ರೂಪೇಣತು ಬ್ರಹ್ಮಾನನ್ಯದೇವ ಸರ್ವಮಪಿ ಜಗತ್ತು. ಪಾರಮಾರ್ಥಿಕವಾಗಿ ನೋಡಿದ್ದರೆ, ಪಾರಮಾರ್ಥಿಕ ಅಂದರೆ ನಿಜ. ಅನಿಸಿಕೆ ಬಿಟ್ಟರೆ, ಅನಿಸಿಕೆ ದಾಟಿದ್ದು ನೋಡಿದ್ದರೆ ಅದೇ ಬ್ರಹ್ಮಕ್ಕಿಂತ ಬೇರೆ ಏನೂ ಇಲ್ಲ, ಇಡೀ ಜಗತ್ತೂ ಇಲ್ಲ. ಜಗತ್ತೆಲ್ಲವೂ ಬ್ರಹ್ಮವೇ. ಬ್ರಹ್ಮೈ ವೇದಂ ವಿಶ್ವಂ ತತ್ವಮಸಿ ಎಂದು ಹೇಳ್ತದೆ. ಈಗ 2 ಆಯಿತು, ಈಗ 3 93 ಆಯಿತು. 92, 93 ಆಯಿತು. ಈಗ 94 ಹೇಳ್ತೀನಿ. ಜೀವಸ್ಯ ತು ಜನ್ಮ ಮರಣಾದಿಭಾಕ್ತ್ವಂ ಜೀವಸ್ಯ ಚ
ಜನ್ಮ ಮರಣಾದಿ ಭಾಕ್ತ್ವಂ ಪ್ರಮಾತೃತ್ವಂ ಪ್ರಮಾತ್ಯ. ನಾನು ಮೊದಲೇ ಸ್ವಲ್ಪ ಹೇಳಿಬಿಟ್ಟಿದ್ದೀನಿ, ಅದೇ ಸ್ವಾಮೀಜಿ. ಇದು ಉಪಸಂಹಾರ, ಹೊಸದೇನು ಹೇಳುವುದಿಲ್ಲ, ಹೇಳಿದ್ದನ್ನೇ ಸ್ವಲ್ಪ ಸಂಕ್ಷೇಪವಾಗಿ ಹೇಳುವುದಷ್ಟೇ. ಇಷ್ಟೊತ್ತು ಇಷ್ಟು ದಿವಸ ವರ್ಷಗಟ್ಟಲ ಕಲಿತಿದ್ದನ್ನು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಜೀವಸ್ಯ ಜನ್ಮ ಮರಣಾದಿ, ಅಥವಾ ಸುಮ್ಮನೆ ಓದಿಬಿಡಲ್ಲ. ಜೀವಸ್ಯ ಜನ್ಮ ಮರಣಾದಿ ಭಾಕ್. ನನಗೆ ಸುಮ್ಮನೆ ಓದೋಕ್ಕೆ ಬರುವುದೇ ಇಲ್ಲ. ನನ್ನ ಲೈಫ್ನಲ್ಲಿ ಹೇಳಲ್ಲ, ವೇದಾಂತ ಪುಸ್ತಕ ನಾನು ಓದಲೇ ಇಲ್ಲ ಅಂದರೆ ಸುಮ್ಮನೆ ಓದಲಿಲ್ಲ ಎಂದರ್ಥ. ಪುಸ್ತಕ ತೊಗೊಂಡರೆ ಅದು ಮನನ ನಿಧಿಧ್ಯಾಸನೇ ಹೋಗಿಬಿಡ್ತೀನಿ. ಒಂದು ವಾಕ್ಯ ಇಟ್ಕೊಂಡ್ರೆ ಅಲ್ಲೇ ನಿಂತು ಬಿಡ್ತೀನಿ, ಅಲ್ಲೇ ಸಾಕ್ಷಿಯಲ್ಲಿ ನಿಂತು ಬಿಡ್ತೀನಿ, ಪುಸ್ತಕ ಮುಂದುವರಿಯುವುದೇ ಅಲ್ಲ. ಇಷ್ಟುವರೆಗೂ ನನ್ನ ಜೀವನದಲ್ಲಿ ಒಂದು ವೇದಾಂತ ಪುಸ್ತಕ ಪೂರ್ತಿ ಮಾಡಲಿಲ್ಲ ನಾನು. ಏಕೆಂದರೆ ಮುಂದುವರಿಯೋಕ್ಕೆ ಆಗಲ್ಲ. ಒಂದು ವಾಕ್ಯ ಇಟ್ಕೊಂಡ್ರೆ ಅಲ್ಲೇ ನಿಂತು ಬಿಡ್ತದೆ. ಅದರಿಂದ ಮಿಕ್ಕ ಜನರಿಗೆ ಪುಸ್ತಕ ಕೊಟ್ಟರೆ ಅವ್ರು ಮುಗಿಸೇ ಬಿಟ್ಟ. ಒಂದು ತಿಂಗಳು ಅಲ್ಲ, 10 ದಿವಸದಲ್ಲಿ ಮುಗಿಸಿಬಿಟ್ಟು ಪರಮಾರ್ಥ ಚಿಂತಾಮಣಿ ನಿಮಗೆ ವೇದಾಂತ ಒಟ್ಟು ವೇದಾಂತ ಎಲ್ಲಿದೆ ಎಂದೊಬ್ಬನ ಕೇಳಿದ. ಕೊಟ್ಟೆ. ಅವನು ಹೇಳ್ತಾರೆ, ಸ್ವಾಮೀಜಿ ಓದಿಬಿಟ್ಟೆ, ಇನ್ನೊಂದು ಹೇಳಿ. ಹಾಗೆ ಹೌದಪ್ಪ, ಸರಿಯಾಗಿ ಅರ್ಥ ಎಲ್ಲ ಅರ್ಥ ಮಾಡ್ಕೊಂಡೆ, ಎಲ್ಲ ಓದಿಬಿಟ್ಟೆ ಹೇಳ್ತೆ. ಅಯ್ಯೋ, ಇಷ್ಟು ಹಾಗೆ ನಾನು ಓದೋಕ್ಕೆ ಆಗಲ್ಲ. ನಾನು ಪರಮಾರ್ಥ ಚಿಂತಾಮಣಿ ಪೂರ್ತಿಯಾಗಿ ಈಗಲೂ ಓದಲೇನು ನನ್ನ ಜೀವನದಲ್ಲಿ. ನನಗೆ ಪುಸ್ತಕ ಪೂರ್ತಿಯಾಗಿ ಓದೋಕ್ಕೆ ಆಗಲ್ಲ. ಮೊದಲೇ ಹೇಳಿದ್ದೀನಿ ನಾನು ಹಿಂದೆ, ನಿಮಗೆ ಪುಸ್ತಕಗಳು ಬೇಕಂದರೆ ಬೇರೆ ಇದ್ದಾರೆ, ಗುರುಗಳಿದ್ದಾರೆ, ಅವರ ಹತ್ತಿರ ಹೋಗಿ ಕಲ್ತ್ಕೊಂಡು, ತಪ್ಪೇನಿಲ್ಲ, ಕಲ್ತ್ಕೊಂಡು. ಏಕೆಂದರೆ ನನ್ನಿಂದ ಪುಸ್ತಕ ಆಗಲ್ಲ, ನನ್ನದು ಪುಸ್ತಕನೇ ಆಗಲ್ಲ. ಒಂದು ವಾಕ್ಯ ಇಟ್ಕೊಂಡ್ರೆ ಅಲ್ಲೇ ಬ್ರಹ್ಮ ಆಗಿಬಿಡ್ತದೆ. ಈಗ ಅಷ್ಟೇ, ಪುಸ್ತಕವೆಲ್ಲ ಅಲ್ಲೇ ಮುಗಿದು ಹೋಗ್ತದೆ. ಪುಸ್ತಕ ಮುಗಿಯಲ್ಲ ನನಗೆ. ನೀವು ಪುಸ್ತಕ ಬೇಕಂದರೆ ನಿಜವಾಗಿ ಕೆಲವರಿದ್ದಾರೆ, ಪಂಡಿತರು ಹೇಳ್ಕೊಡ್ತಾರೆ, ಚೆನ್ನಾಗಿ ಕಲ್ತ್ಕೊ. ನನಗಾಗುವುದಿಲ್ಲ. ಪರಮಾರ್ಥ ಚಿಂತಾಮಣಿ ಮುಗಿಸಿದೆ, ನನಗೆ ಆಶ್ಚರ್ಯ. ಇದು ಮೊದಲನೇ ಪುಸ್ತಕ ನನ್ನ ಲೈಫ್ನಲ್ಲಿ ಮುಗಿಸಿದ್ದು. ಆಗುತ್ತದೆ ಪುಸ್ತಕ ನೋಡಿ, 340 ಪ್ರವಚನಗಳು, 345 ಪ್ರವಚನ. ಇಷ್ಟು ಪ್ರವಚನಗಳಿಗಾದರೂ ಮುಗಿಯುತ್ತಾ ಇದೆ, ನನಗೆ ಆಶ್ಚರ್ಯ. ಇದು ನೋಡಿ, ಉಪಸಂಹಾರಣವೂ ಆಗುತ್ತಾ ಇಲ್ಲ. ಒಂದು ವಾಕ್ಯ ಇಟ್ಕೊಂಡ್ರೆ, ಅಂದರೆ ನಾನು ಮನನ ನಿಧಿಧ್ಯಾಸನ ರೂಪವಾಗಿ ಓದ್ತೀನಿ. ಅದು ನನ್ನ ವೀಕ್ನೆಸ್. ಅದು ಓದುವುದಾಗಲ್ಲ, ಅದು ಮನನ ನಿಧಿಧ್ಯಾಸನೇ ಆಗಿಬಿಡ್ತದೆ. ಸೊ ಜೀವಸ್ಯ ಜನ್ಮ ಮರಣಾದಿ ಭಾಕ್ತ್ವಂ ಪ್ರಮಾತೃತ್ವಂ, ಇದೆಲ್ಲವೂ ಅಧ್ಯಾಸ ರೂಪವೇ, ಅನಿಸಿಕೆ ರೂಪವೇ. ಅಂದರೆ ನಿಜವಾಗಿಲ್ಲದೆ ಅನಿಸಿಕೆ, ನಿಜವಾಗಿ ಇರಲ್ಲ, ಬಟ್ ಅನಿಸುತ್ತದೆ. ಅನಿಸಿಕೆನೇ ಹೊರತು ಇರುವಿಕೆ ಅಲ್ಲ. ಅದು ಆ ಅನಿಸಿಕೆ ಭ್ರಾಂತಿ ರೂಪ ಅನಿಸಿಕೆ. ಜೀವಸ್ಯ ಜನ್ಮ ಮರಣಾದಿ ಭಾಕ್ತ್ವಂ ಅಂದರೆ ನಾನೊಬ್ಬ ಜೀವನಂತೆ, ನಾನೊಬ್ಬ ವ್ಯಕ್ತಿಯಂತೆ, ಆ ವ್ಯಕ್ತಿಗೆ ಜನ್ಮ ಮರಣಗಳಿವೆಯಂತೆ. ಜನ್ಮ ಮರಣಗಳು ಅನಿಸಿಕೆನೇ, ಯಾರಿಗೂ ಜನ್ಮ ಇಲ್ಲ, ಯಾರೂ ಮರಣ ಇಲ್ಲ, ಅದು ಸುಮ್ಮನೆ ಅನಿಸಿಕೆ. ಏಕೆ ಅಂದರೆ ನಾನೊಬ್ಬ ವ್ಯಕ್ತಿ ಅನಿಸುವುದೇ ಅನಿಸಿಕೆ. ಜನ್ಮ ಇಲ್ಲ, ಮರಣ ಹೌದು, ಯಾರಿಗೂ ಇಲ್ಲ, ಜನ್ಮ ಮರಣವೇ ಇಲ್ಲ. ಇಷ್ಟು ವೇದಾಂತ ಕೇಳಿದ ನಂತರ ಈಗ ಜನ್ಮ ಎಲ್ಲಿ, ಮರಣವೆಲ್ಲಿ? ಸೊ ಜನ್ಮ ಮತ್ತು ಹಿಂದೆ ಇತ್ತ ಅಂದರೆ ಅವನು ವೇದಾಂತ ಕಲಿಯೋಕ್ಕಿಂತ ಮುಂಚೆ ಇತ್ತ. ವೇದಾಂತ ಕಲಿಯೋಕ್ಕೆ ಮುಂಚೆನೂ ಇಲ್ಲ, ನಂತರನೂ ಇಲ್ಲ, ಎಂದು ಯಾವಾಗಲೂ ಇರಲಿ. ಇವನು ಯಾವಾಗಲೂ ಇಲ್ಲವೇ ಇಲ್ಲವಲ್ಲ, ಯಾರಿಗೂ ಇಲ್ಲ. ಸೊ ಜೀವಸ್ಯ ಜನ್ಮ ಮರಣಾದಿ ಭಾಕ್ತ್ವಂ, ಜೀವನಿಗೆ ಜನ್ಮ ಮರಣಗಳಿದ್ದಂತೆ ಅನಿಸುವುದು. ಮತ್ತು ಪ್ರಮಾತೃತ್ವಂ, ನಾನು ಒಬ್ಬ ಜ್ಞಾತೃವಂತೆ. ಕಾಮಾದ್ಯಾಶ್ರಯತ್ವಂ, ನನಗೇನೋ ಆಸೆಗಳಿದ್ದಂತೆ, ನನಗದು ಬೇಕಂತೆ, ಇದು ಬೇಕು, ಏನೋ ಬೇಕು ಅನಿಸುತ್ತದಲ್ಲ, ಅದೆಲ್ಲ ನನಗೇನೋ ಬೇಕು ಅನಿಸುತ್ತದೆ. ಏನೂ ಕುಂದು ಕೊರತೆಗಳಿವೆ, ನನಗದು ಬೇಕು, ಇದು ಬೇಕು. ಜನ ಮನಸ್ಸು ಏನೇನೋ ಅಲಗಾಡ್ತದೆ, ಬೇಜಾರು ಮಾಡ್ಕೊಳ್ತದೆ. ಅಯ್ಯೋ, ನನಗದು ಬೇಕು, ಇದು ಬೇಕು. ಇವೆಲ್ಲ ಆಸೆಗಳು. ಕನಸಿನಲ್ಲಿ ಅಷ್ಟೇ ಏನೋ ಆಸೆಗಳಿದ್ದಂತೆ ಅನಿಸುತ್ತೆ. ಎಚ್ಚರಗೊಂಡರೆ ವ್ಯಕ್ತಿ ಇಲ್ಲ, ಆಸೆಗಳಿಲ್ಲ. ನೋಡಿ, ಇದು ಎಷ್ಟು ಭ್ರಮೆ, ಭಯಂಕರ ಭ್ರಮೆ. ಸೊ ಆಶ್ರಯತ್ವಂ, ಕರ್ಮಕರ್ತೃತ್ವಂ, ನಾನೇನೋ ಮಾಡುತ್ತಿದ್ದನಂತೆ, ಯಾರೂ ಮಾಡುತ್ತಿದ್ದನಂತೆ ಅನಿಸುತ್ತದೆ. ನಾನು ಆ ಕರ್ಮ ಮಾಡಿದೆ, ಈ ಕರ್ಮ ಮಾಡಿದೆ, ಇನ್ನೇನೋ ಮಾಡಿದೆ, ಎಲ್ಲವೂ ಅನಿಸುತ್ತದೆ, ಯಾರೂ ಮಾಡುವುದಿಲ್ಲ. ಈಶ್ವರೋಪಾಸಕತ್ವಂ, ನಾನು ಭಗವಂತನ ಭಕ್ತ, ನಾನು ಜೀವ, ನಾನು ಭಕ್ತ, ನಾನು ಸಾಧಕ. ಭಗವಂತನನ್ನು ಭಕ್ತಿಯಿಂದ ಪ್ರೀತಿಯಿಂದ ಆರಾಧನೆ ಮಾಡಿ, ನಾಮಸ್ಮರಣ ಮಾಡಿ, ಅವರಿಗೆ ಪೂಜೆ ಮಾಡಿ, ಆರತಿ ಮಾಡಿ, ಮಂದಿರ ಕಂಡು ಬಂದರೆ ನಮಸ್ಕಾರ ಮಾಡಿ, ಬೆಳಗ್ಗೆ ಎದ್ದಾಗ ನಮಸ್ಕಾರ, ಊಟ ಮಾಡುವಾಗ ನಮಸ್ಕಾರ, ಸ್ನಾನ ಮಾಡುವಾಗ ನಮಸ್ಕಾರ. ಭಗವಂತನೇ ಬೇಡಿಕೊಳ್ಳುವುದು, ಭಗವಂತನೇ ನಿಮ್ಮ ಅನುಗ್ರಹ ಇರಲಿ, ನಿಮ್ಮ ದಯದಿಂದಲೇ ನಾನು ಇರ್ತೀನಿ, ನನಗೆ ಕಷ್ಟಗಳಿವೆ, ದುಃಖಗಳಿವೆ. ಮೊದಲು ಹಿಂದೆ ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ, ನಿಮ್ಮ ದಯದಿಂದಲೇ ಸ್ವಲ್ಪ ಬೇಜಾರು ಕಮ್ಮಿ ಆಯಿತು. ಅದೆಲ್ಲ ನಿನ್ನ ದಯನೇ ಇರಲಿ. ನಾನು ಜಿಜ್ಞಾಸುವಾಗಿಬಿಟ್ಟೆ, ವೇದಾಂತ ಕೇಳ್ತಾ ಇದ್ದೀನಿ. ನಾನು ವೇದಾಂತ ರೆಗ್ಯುಲರ್ಲಿ ಕೇಳಿ ಮನನ ಮಾಡಿಕೊಳ್ಳಲಿ. ಮನನ ಮಾಡಿಕೊಂಡು ನನಗೆ ಚೆನ್ನಾಗಿ ಅರ್ಥವಾಗಲಿ, ನಾನೇ ಬ್ರಹ್ಮ ಎಂದು ಅರ್ಥವಾಗಲಿ. ನನಗೆ ಬ್ರಹ್ಮಜ್ಞಾನ ಕೊಡು ಭಗವಂತನೇ, ನಿಮ್ಮ ದಯ ಇರಲಿ, ನಿಮ್ಮಿಂದಲೇ ನನಗೆ ಜ್ಞಾನವಾಗುತ್ತದೆ. ಇದೆಲ್ಲ ಏನು? ಭಗವದ್ಭಕ್ತಿ. ಈ ಭಕ್ತಿಭಾವವು ನಾನು ಜೀವನಂತೆ, ನಾನು ಭಕ್ತನಂತೆ, ಒಂದು ಈಶ್ವರನಿದ್ದನಂತೆ, ಅವರನ್ನು ನಾನು ಬೇಡಿಕೊಳ್ತೀನಂತೆ.
ಆ ಈಶ್ವರ ನನಗೆ ಕರ್ಮಫಲಗಳು ಕೊಡ್ತಾನಂತೆ. ಇದೆಲ್ಲ ಏನಪ್ಪ, ಇದೆಲ್ಲವೂ ಇಲ್ಲಿ ನೋಡಿ, ತಾನು ಈಶ್ವರೋಪಾಸಕತ್ವಂ, ನಾನು ಉಪಾಸಕ. ಯಾರನ್ನು ಮಾಡ್ತಾ ಇದ್ದೀನಿ? ನನಗಿಂತ ಬೇರೆ ಸರ್ವವ್ಯಾಪಕನಾಗಿದ್ದಾನೆ ಎಂದು ಅನಿಸಿಕೆ, ನಾನು ಎಂಬುದು ಅನಿಸಿಕೆ, ಉಪಾಸನ ಎಂಬುದು ಅನಿಸಿಕೆ. ಎಲ್ಲ ಅನಿಸಿಕೆಯಲ್ಲಿ ಎಲ್ಲ ನಡೆಯುತ್ತದೆ. ಕನಸಿನ ಒಳಗೆ ಎಲ್ಲವೂ ಆಗುತ್ತದೆ. ಹಾಗೆ ಇದು ಅನಿಸಿಕೆ. ಅಣುತ್ವಂ, ಜೀವನು ಅತ್ಯಂತ ಸೂಕ್ಷ್ಮವಾಗಿದ್ದಾನೆ. ಉತ್ಕ್ರಾಂತಿ ಗತ್ಯಾಗತಿ, ಈ ಶರೀರ ಬಿಡ್ತಾನೆ, ಇನ್ನೊಂದು ಕಡೆಗೆ ಹೋಗ್ತಾನೆ, ಇನ್ನೊಂದು ಶರೀರ ಪಡ್ಕೊಳ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅದು ಬಿಟ್ಟು ಇಲ್ಲಿ ಬರ್ತೀನಿ. ಇದೆಲ್ಲ ಅನಿಸುತ್ತಾ ಇದೆ. ನಾನು ಭೂಲೋಕದಲ್ಲಿದ್ದೇನೆ, ಈಗ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ, ಆ ಸ್ವರ್ಗಕ್ಕೆ ತಲುಪಿದೆ. ಇಂದ್ರಾದಿ ದೇವತರಿದ್ದಾರೆ, ಸುಖವಾಗಿದ್ದೇನೆ ಇದ್ದೇನೆ ಎನ್ನುವುದು ಮರ್ತೇ ಹೋಗ್ತೀವಿ. ಕೆಲವು ದಿವಸಕ್ಕೆ ಸುಖವಾಗಿದ್ದೇನೆ ಎಂದು ಅಂದ್ಕೊಳ್ತಾನೆ. ಬೆಳಗ್ಗೆ ಬಂದಾಗ ಮತ್ತು ಸಂಜೆಗೆ ಬಂದು ಹೇಳ್ತಾನೆ, ಸ್ವಲ್ಪ ಹೊತ್ತಿಗೆ 3-4 ಗಂಟೆ ಆದ ನಂತರ ಬಂದು ಹೇಳ್ತಾನೆ, ಏನಪ್ಪ ನಿಮ್ಮ ಸ್ವರ್ಗ ಮುಗಿಯಿತು, ಹೋಗಬೇಕು ಅಂದರೆ. ಇದೇನಪ್ಪ, ನಾನು ಬಂದಿದ್ದೇ ಈಗಲೇ ಬಂದರೆ ಈಗ ಸ್ವರ್ಗ ಮುಗಿಯಿತಾ? ನಾನು ಮತ್ತೆ ಭೂಲೋಕವಾಗಿ ಹುಟ್ಟಬೇಕಾ, ಮನುಷ್ಯನಾಗಿ? ಹೌದು, ಹುಟ್ಟಬೇಕು. ಅಯ್ಯೋ, ಅಷ್ಟು ಬೇಗ. ಅದೇ ಬೇಗ ಏನಲ್ಲಪ್ಪ, ನೀವು ಬಂದು ಎಷ್ಟು ವರ್ಷ ಆಯಿತು? 1000 ವರ್ಷ ಆಯಿತು. ಸ್ವರ್ಗ ಮುಗೀತು, ಹೋಗುವ. 1000 ವರ್ಷನ? ನಾನು ಈಗಲೇ ಬಂದಿದ್ದೇನಪ್ಪ, ಒಂದು ಅರ್ಧ ಗಂಟೆ ಆದರೂ. ಏನೇ ಸರಿಯಾಗಿ ನೋಡ್ಕೊ, ನಿಮ್ಮ ಕ್ಯಾಲೆಂಡರ್ ನೋಡ್ಕೊ. ಅವನೇನು ಸ್ವರ್ಗದಲ್ಲಿರುವ ಸ್ವರ್ಗ ದೇವತ ಇರುತ್ತಾನೆ, ಅವರಿಗೆ ಹೇಳ್ತಾನೆ, ಏನಪ್ಪ ನೀವು ಕ್ಯಾಲೆಂಡರ್ ನೋಡ್ಕೊ, ನೀವು ಗಡಿಯಾರ ನೋಡ್ಕೊ, ಸರಿಯಾಗಿ ನೋಡ್ಕೊ, ಈಗಲೇ ಸ್ವರ್ಗ ಮುಗೀತಾ? ಅವನು ಹೇಳ್ತಾನೆ, ನೀವು ಏನು ಅಂದ್ಕೊಂಡಿದ್ದಿ, ಭೂಲೋಕ ಅಂದ್ಕೊಂಡಿದ್ಯಾ ಏನು? ನಮಗೆಲ್ಲ ಗಡಿಯಾರ ಗೊತ್ತಿರ್ತದೆ, ಕ್ಯಾಲೆಂಡರ್ ಗೊತ್ತಿರ್ತದೆ. ನೀವು ಬಂದು 3000 ವರ್ಷ ಆಯಿತು. 3000 ವರ್ಷನಾ? ಅಯ್ಯೋ, ಇದೇನಪ್ಪ? ಹೌದು, 3000 ವರ್ಷ ಆಯಿತು, ಹೋಗೋ. ನಾನು ಈಗಲೇ ಬಂದಿದ್ದೀನಪ್ಪ, ಸ್ವಲ್ಪ ಹೊತ್ತಿರಲಿ. ಸ್ವಲ್ಪ ಅಲ್ಲ, ಒಂದು ಕ್ಷಣಕ್ಕೆ ಟೈಮ್ ಇಲ್ಲ. ಇಲ್ಲದಿದ್ದರೆ ನೀನು ಕೈ ಹಿಡ್ಕೊಂಡು ಕಿತ್ತು ಹಾಕಿ ನೀನು ಬಿಸಾಕ್ತೀನಿ ನಾನು. ಅಯ್ಯಯ್ಯೋ, ಹಾಗೆ ಮಾಡಬೇಡಪ್ಪ, ನಾನೇ ಹೋಗ್ತೀನಿ ಅಂತ. మరి ಹೋಗೋ. ಎಲ್ಲಿ ಹೋಗಬೇಕು? ಆಗೋ, ಅಲ್ಲೊಬ್ಬರಿದ್ದಾನೆ, ಈಗಲೇ ಮದುವೆ ಮಾಡಿಕೊಂಡ್ರು, ಅವರಿಗೆ ಹೋಗಿ ಮಗುವಾಗಿ ಹುಟ್ಟು ಅಲ್ಲಿ ಕಳಿಸ್ಬಿಡ್ತಾನೆ ಅಲ್ಲವೇ? ಅಯ್ಯೋ ಇಲ್ಲ, ಮಾತಾಡಬೇಡ, ಹೋಗೋ, ಅಷ್ಟೇ ಅವ್ರು ಕಳಿಸ್ಬಿಡ್ತಾರೆ. ಇದೆಲ್ಲ ಅನಿಸುತ್ತಾ ಇದೆ ಅಷ್ಟೇ. ಸ್ವರ್ಗದಲ್ಲಿ ಇದ್ದೆ ಬಂದೇ ಅನಿಸುತ್ತದೆ, ಬಂದೇ ಅವ್ರು ಹೋಗೋ ಅಂದಿರ್ತಾರೆ. ಈಗೇನಪ್ಪ ಸ್ವರ್ಗ ಸುಖ ಎಲ್ಲ ಮುಳುಗಿ ಹೋದೆ, ನನಗೆ ಯಾವುದೂ ನೆನಪೇ ಆಗಲಿಲ್ಲ. ಸ್ವರ್ಗದಲ್ಲಿ ಮುಳುಗಿದ್ದರೆ ಗೊತ್ತೇ ಆಗಲಿಲ್ಲ. ನಾನು ಅಂದ್ಕೊಂಡೆ ಇನ್ನೂ ಸ್ವರ್ಗ ದೊಡ್ಡದಿದೆ. ಸ್ವರ್ಗ ದೊಡ್ಡ ಪ್ಯಾಲೇಸ್, ದೊಡ್ಡ ಅರಮನೆ, ಅದರಲ್ಲಿ ಏನೇನೋ ಸುಂದರವಿದೆ. ಅವಳು ಹೇಳ್ತಾನೆ, ನಾನು ಏನಪ್ಪ ಕಾಲು ಭಾಗ ನೋಡಲಿಲ್ಲ ಸ್ವರ್ಗ, ನಾನು ಈಗಲೇ ಸ್ವರ್ಗ ಮುಗೀತು ಹೇಳ್ತೀವಿ. ಅವನು ಹೇಳ್ತಾನೆ, ನೀವು ಕಾಲು ಭಾಗ ನೋಡಲಿ, ಅರ್ಧ ಭಾಗ ನೋಡಲಿ, ಏನು ನೋಡಲಿ, ನೀವು ಬಂದು 3000 ವರ್ಷ ಆಯಿತು. ಅಯ್ಯೋ, ಇದೇನಪ್ಪ ಅನಿಸಿಕೆಗೆ? ಏನಪ್ಪ, ಏನಾದರೂ ಅನಿಸುತ್ತದೆ, ಏನಾದರೂ ಅನಿಸಬಹುದು, ಗೊತ್ತೇ ಆಗಲ್ಲ. ಸುಖದಲ್ಲಿ ಮುಳುಗಿದ್ದರೆ ಏನೂ ಗೊತ್ತಾಗಲ್ಲ, ಮತ್ತೆ ಹೋಗಬೇಕು. ಅಮ್ಮೋ, ಅವ್ರು ಅನಿಸುತ್ತದೆ, ಸ್ವರ್ಗದಲ್ಲಿದ್ದೀನಲ್ಲ, ಪರವಾಗಿಲ್ಲ, ಹೋಗ್ತೀನಿ, ಧೈರ್ಯ ಮಾಡ್ಕೊಳ್ತಾನೆ. ಏಕೆ? ಸ್ವರ್ಗದಲ್ಲಿರುವಾಗ ಸುಖ ಇರುತ್ತದೆ, ಮನುಷ್ಯನಾಗಿ ಹುಡ್ತೀನಿ, ಪರವಾಗಿಲ್ಲ. ಹುಟ್ಟುವ ದಿವಸನೇ ಅಳುತ್ತಾ ಹುಟ್ಟುತ್ತಾನೆ. ಏಕಪ್ಪ ಅಂದರೆ ಸ್ವರ್ಗ ಕಲ್ಕೊಂಡು ಬಿಟ್ಟೆ, ಇಲ್ಲಿ ಬಂದರೆ ಇಲ್ಲಿ ಚಳಿ ಇದೆ, ಬೆಸಿ ಇದೆ, ಇದೇನು ಕಾಲಪ್ಪ, ಇಲ್ಲೇ ಭಯಂಕರ. ಅಷ್ಟಿಗೆ ಮೊದಲನೇ ದಿವಸನೇ ಸ್ಟಾರ್ಟಿಂಗ್ ಮಾಡ್ತಾನೆ, ಇನಾಗ್ರೇಷನ್ ಅಳುತ್ತಾ ಶುರು ಮಾಡ್ತಾನೆ ಅಲ್ಲವೇ? ಅಣುವುದರಿಂದಲೇ ಮನುಷ್ಯ ಜನ್ಮ ಇನಾಗ್ರೇಟ್ ಮಾಡ್ತಾನೆ. ಅದು ಸಂಸಾರ ಅಂದರೆ ಅನಿಸಿಕೆಯಲ್ಲೇ ಸುಖ ಅನಿಸಿತು, ಈಗ ದುಃಖ ಅನಿಸುತ್ತದೆ. ಆವಾಗ ಅನಿಸುತ್ತದೆ, ಅಯ್ಯಯ್ಯೋ ನಾನು ಸ್ವರ್ಗದಲ್ಲೇ ಇರಬೇಕಿತ್ತೆ, ಅಯ್ಯೋ ಸ್ವರ್ಗ ಎಷ್ಟು ಚೆನ್ನಾಗಿತ್ತು, ಅಯ್ಯೋ ಅಲ್ಲಿರುವಾಗ ಗೊತ್ತೇ ಆಗಲಿಲ್ಲ. ಸ್ವರ್ಗದಲ್ಲಿರುವಾಗ ಭೂಲೋಕ ನೆನಪಿಸ್ಕೊಂಡಿಲ್ಲ, ಭೂಲೋಕ ಬಂದಾಗ ಮಾತ್ರ ಸ್ವರ್ಗವೇ ನೆನಪಾಗ್ತದೆ. ಅಯ್ಯೋ ನಾನು ಅಲ್ಲೇ ಚೆನ್ನಾಗಿದೆ, ಅಲ್ಲೇ ಇರಬೇಕಿತ್ತೆ, ಇರಬೇಕಿತ್ತು ಅಂದರೆ ನಿನ್ನನ್ನು ಇರುವಕ್ಕೆ ಬಿಡ್ತಾನ ಏನೋ ಅವನು? ಅಮ್ಮ ಅಲ್ಲೋರ್ದು ಇರ್ತಾನೆ, ದೇವರು ಇರುತ್ತಾನೆ. ಅವನು ಲೆಕ್ಕ ಒಂದೊಂದು ಪೈಸಾ ಲೆಕ್ಕ ಮಾಡ್ತಾನೆ. ನಿಮ್ಮ ಪುಣ್ಯವನ್ನೆಲ್ಲ ಪೈಸಾ ಲೆಕ್ಕ ಮಾಡ್ತಾನೆ. 1 ಪೈಸಾ ಹೆಚ್ಚು ಕೊಡಲ್ಲ. ಬೈ ಮಿಸ್ಟೇಕ್ ಆದರೂ 5 ನಿಮಿಷಗಳು, 1 ನಿಮಿಷ ನಿಮ್ಮನ್ನು ಹೆಚ್ಚು ಇಡೋಕ್ಕೆ ಬಿಡಲ್ಲ. ನಿಮ್ಮ ಪುಣ್ಯ ಮುಗಿಯಿತು, ಮುಗಿಯೋಕ್ಕೆ ಮುಂಚೆನೇ ಬರ್ತಾ ನೋಡಿ, ಇಷ್ಟೇ ಇದೆ, ಇದು ಮುಗಿಯೋ ಹೊತ್ತಿಗೆ ನಿಮ್ಮನ್ನು ತಳ್ಳಿಬಿಡ್ತೀವಿ, ರೆಡಿಯಾಗಿರು ಅಂತ ಹೇಳ್ತಾರೆ. ಅಯ್ಯೋ ರಾಮ, ಇದೇನಪ್ಪ? ಅಷ್ಟೇ ಇದು ನಮ್ಮ ಸ್ವರ್ಗ ಜನರು ಸ್ಟ್ರಿಕ್ಟ್ ಸಾರ್, ನಾವೆಲ್ಲ ಸ್ಟ್ರಿಕ್ಟ್ ಇರ್ತೀವಿ. ಪುಣ್ಯ ಮುಗಿದರೆ 1 ಸೆಕೆಂಡ್ ಇಲ್ಲಿ ಉಳಿಸ್ಕೊಳ್ಳಲ್ಲ ನಾವು. ಅದೇನಪ್ಪ, ಪುಣ್ಯ ಮುಗಿದರೆ 1 ಸಲ ಪಾಯಸ ಕುಡಿಯಬಹುದು, ಅಮೃತ ಕೊಡುವುದೇ ಇಲ್ಲ ನಿಮಗೆ. ನಿಮ್ಮ ಪುಣ್ಯ ಮುಗಿದರೆ ನಿಮ್ಮ ಲೋಟದಲ್ಲಿರುವ ಅಮೃತ ಕಿತ್ಕೊಂಡು ಹೋಗ್ತೀವಿ, ಪೂರ್ತಿ ಕುಡಿಯೋಕ್ಕೆ ಬಿಡಲ್ಲ. ಅಯ್ಯೋ, ಇದೇನಪ್ಪ, ಇಷ್ಟು ಜಿಪುಣರು ಹುಟ್ಟಿದ್ದಾರೆ ಸ್ವರ್ಗದಲ್ಲಿ. ಸ್ವರ್ಗವನ್ನು ಜಿಪುಣ ಹೇಳಬೇಡ, ನಿಮ್ಮ ಭೂಲೋಕಕ್ಕಿಂತ ನಾವೇ ಒಳ್ಳೆಯವರು, ಹೋಗೋ, ಕಳಿಸಿಬಿಡ್ತಾನೆ. ಈಗ ಅವನು ಬೇಜಾರು ಮಾಡ್ಕೊಳ್ತಾನೆ, ಏನಪ್ಪ ನಿಮ್ಮ ಭೂಲೋಕ ಹೇಳ್ತೀವಿ,
ನಾನೇನು ಪರ್ಮನೆಂಟ್ ಭೂಲೋಕವಾಸಿಯಾ? ನಾನೇನು ಮನುಷ್ಯಲೋಕನಲ್ಲ. ನಾನು ಈಗ ಸ್ವರ್ಗದಲ್ಲಿದ್ದೇನೆ, ನಾನೇ ಸ್ವರ್ಗವಾಸಿ, ನಾನೇ ದೇವರು. ಈಗ ಅವನು ಹೇಳ್ತಾನೆ, ನೀನು ದೇವರೆಂದು ಇಷ್ಟೊತ್ತು, ಈಗ ಮುಂದಿನ ಕ್ಷಣಕ್ಕೆ ಇನ್ನು 5 ನಿಮಿಷಕ್ಕೆ ನೀವು ನಾನೇ ದೇವರೆಂದು ಹೇಳೋಕ್ಕಾಗಲ್ಲ, ಮುಗೀತು ನಿಮ್ಮದು. ನಾನು ದೇವರೆನ್ನುವುದು ಇಷ್ಟು ದಿವಸ ಮುಗೀತು, ಈಗ ಅಲ್ಲ. ಈಗ ನೀವು ಮನುಷ್ಯರೆಂದು ಹೇಳ್ಕೊ, ಅಲ್ಲಿ ಹೋಗಿ ನಾನು ಮನುಷ್ಯ ಎಂದು ಹೇಳ್ಕೊ, ಒಳ್ಳೆಯದು. ಇದೇನಪ್ಪ? ಅಷ್ಟೇ, ನಿಮ್ಮ ಪುಣ್ಯ ಮುಗೀತು, ಹೋಗೋ. ಅಯ್ಯೋ, ಅಷ್ಟು ಕಷ್ಟಪಟ್ಟು ಪುಣ್ಯ ಮಾಡಿದೆ, ಭೂಲೋಕದಲ್ಲಿರುವಾಗ ಏನು ಅಂದ್ಕೊಂಡಿದ್ದೆ, ಎಷ್ಟೆಷ್ಟು ಕಷ್ಟಪಟ್ಟೆ, ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡಿದೆ, ನಾನು ಕಷ್ಟಪಟ್ಟುಕೊಂಡು ತ್ಯಾಗ ಮಾಡಿದೆ, ಜಪ ಮಾಡಿದೆ, ಪೂಜೆ ಮಾಡಿದೆ, ದಾನ ಮಾಡಿದೆ, ನಾನು ಅನುಭವಿಸಿದೆ, ಇನ್ನೊಬ್ಬರಿಗೆ ಕೊಟ್ಟೆ. ಅಯ್ಯೋ, ಕಷ್ಟಪಟ್ಟು ಎಲ್ಲ ಕೊಟ್ಟಿದ್ದೀನಪ್ಪ, ಗಂಗಾ ಸ್ನಾನ ಮಾಡಿದೆ, ತಣ್ಣೀರು ಸ್ನಾನ ಮಾಡಿದೆ, ಅದೆಲ್ಲ ಅನುಭವಿಸಿದ್ದೀಯಲ್ಲ, ಮುಗೀತು, ಹೋಗೋ ಅಂದ. ಅಯ್ಯೋ ರಾಮ, ಆವಾಗ ಅವ್ರಿಗೆ ಬುದ್ಧಿ ಬಂತು, ಇನ್ನೊಂದು ಸಲ ನಿನ್ನ ಸ್ವರ್ಗಕ್ಕೆ ಬರಲ್ಲ, ನಾನು ಭೂಲೋಕದಲ್ಲೇ ಕರ್ಮಯೋಗ ಮಾಡಿಕೊಂಡು ವೇದಾಂತ ತಿಳ್ಕೊಂಡು ನಿಮ್ಮ ಸ್ವರ್ಗಕ್ಕೆ ಬರಲ್ಲ ಇನ್ನೊಂದು ಸಲ. ಅಲ್ಲಿ ಪಕ್ಕಕ್ಕೆ ಇನ್ನೊಬ್ಬರಿದ್ದಾನೆ, ಹೌದಪ್ಪ, ಅದು ಬುದ್ಧಿವಂತಿಕೆ. ಇನ್ನೊಂದು ಸಲ ಸ್ವರ್ಗಕ್ಕೆ ಬರಬೇಡ, ಸಕಾಮ ಕರ್ಮ ಮಾಡಬೇಡ, ನಿಷ್ಕಾಮವಾಗೇ ಇರು ಅಷ್ಟೇ. ಏನದು? ಮತ್ತೆ ನೀವು ಕರ್ಮಯೋಗೇ ಆಗು, ಅಂತರ್ಮುಖವಾಗಿರು, ವೈರಾಗ್ಯ ಪಟ್ಕೋ, ಸ್ವರ್ಗವೇ ಬೇಡ. ನಿಮ್ಮ ಸ್ವರೂಪ ತಿಳ್ಕೋ, ವೇದಾಂತ ಕೇಳು, ಮನನ ಶ್ರವಣ ನಿಧಿಧ್ಯಾಸನ ಮಾಡ್ಕೋ. ಇದೆಲ್ಲ ಅನಿಸಿಕೆ ಅಪ್ಪ, ಏನಿಲ್ಲ. ಆ ಅನಿಸಿಕೆ ಒಳಗೆ ಈ ಸ್ವರ್ಗವು ಇನ್ನೊಂದು ಅನಿಸಿಕೆ. ಅದು ಅನಿಸಿಕೆ ಒಳಗೆ ಆ ಸ್ವರ್ಗದ ದೇವತರು, ಆ ದೇವತರು ನಮಗೆ ಯಾಕೆ? ಅವರು ಅನಿಸಿಕೆಗಳೇ, ನಮ್ಮ ಅನಿಸಿಕೆಗಳೇ ಸ್ವರ್ಗ, ನಮ್ಮ ಅನಿಸಿಕೆಗಳೇ ಅಲ್ಲಿರುವ ದೇವರು. ಅವರೇನು ದೊಡ್ಡದಂತೆ ಏಕೆ ನೋಡುವುದು? ಅಯ್ಯೋ, ಹೀಗೆ ಹೇಳಿಬಿಟ್ರೆ ಸ್ವರ್ಗಸ್ಥರೇ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ, ನಮಗಿಂತ ಹೆಚ್ಚು ಬುದ್ಧಿ ಬಂತ ಇವನಿಗೆ, ನಮಗೇ ಇಲ್ಲ ಈ ಬುದ್ಧಿ. ಹೌದು, ನಿಮ್ಮ ಬುದ್ಧಿ ಸ್ವರ್ಗ ಬುದ್ಧಿ, ನಮ್ಮದು ವೇದಾಂತ ಬುದ್ಧಿ. ಬಿಟ್ಕೋ, ನಿಮ್ಮ ಬುದ್ಧಿ ನಮಗೆ ಬೇಡ ಅಲ್ಲವೇ? ಬೇಕಂದರೆ ನಿಮಗೂ ಹೇಳ್ಕೊಡ್ತೀನಿ, ವೈರಾಗ್ಯ ಬಾ ನಮ್ಮ ಜೊತೆಗೆ ಭೂಲೋಕಕ್ಕೆ ಬಾ, ಅಲ್ಲೇ ವೇದಾಂತಿಗಳಿರುತ್ತಾರೆ. ನಿಮ್ಮ ಸ್ವರ್ಗದಲ್ಲಿ ವೇದಾಂತಿಗಳಿರೋದಿಲ್ಲ, ಭೂಲೋಕದಲ್ಲೇ ವೇದಾಂತಿಗಳಿರುತ್ತಾರೆ. ಇಲ್ಲಿ ಬಾ. ಅವ್ರು ಹೇಳ್ತಾನೆ, ನಿನಗೂ ಬೇಕಂದರೆ ನಿಮ್ಮ ಸ್ವರ್ಗ ಬಿಟ್ಟು ಬಾ. ಅಯ್ಯೋ, ಅವರು ಹೇಳ್ತಾನೆ, ಇದು ಚೆನ್ನಾಗಿದೆ, ಯಾಕಂದರೆ ನಿಮ್ಮ ಸ್ವರ್ಗ ಹೋಯಿತು, ನನ್ನ ಸ್ವರ್ಗನೂ ಹೋಗುತ್ತದೆ ಕೆಲವು ದಿವಸಕ್ಕೆ. ಯಾವುದು ಹೋಗುವುದಿಲ್ಲ, ಬರುವುದಿಲ್ಲ, ಸ್ವತಃ ಸಿದ್ಧವು ಬ್ರಹ್ಮ ಒಂದೇ. ಆಯಿತಾ? ಅವನು ಹೇಳ್ತಾನೆ, ಇತ್ಯಾದೀನಿ ದೇಹಾದ್ಯಪ ಜಾಗರಿತಾದ್ಯವಸ್ಥಾವತ್ವಂಚ. ಅಂದರೇನು? ಜೀವ ಎಂದು ಹುಟ್ಟುವುದಂತೆ, ಜನ್ಮ ಮರಣಗಳಂತೆ, ಸ್ವರ್ಗಕ್ಕೆ ಹೋಗುವುದಂತೆ, ಬರುವುದಂತೆ, ಸುಖ ದುಃಖಾದಿ ಅನುಭವಗಳಂತೆ, ಜಾಗೃತಾವಸ್ಥಾ ಸ್ವಪ್ನಾವಸ್ಥಾ ಅವಸ್ಥೆಗಳಂತೆ, ಇದೆಲ್ಲವೂ ಕಲ್ಪಿತ. ಸರ್ವಾಣ್ಯಪುಪಾದಿ ತಾದಾತ್ಮ್ಯ ಅಧ್ಯಾಸ ನಿಮಿತ್ತತ್ವಂ ಅವಿದ್ಯಕಾನ್ಯೇವ. ಇದೆಲ್ಲ ಅವಿದ್ಯಕ, ಅನಿಸಿಕೆಗಳೇ ಅಷ್ಟೇ. ದೇಹಾದ್ಯುಪಾದಿಭ್ಯೋ ವ್ಯವಿಚ್ಯ ಸ್ವೇನ ರೂಪೇಣ ಯಾವನ್ನ ವಿಜ್ಞಾಯತೆ ತಾವದೇವಾಯಂ ಸಂಸಾರಿ ವಿಜ್ಞಾತಸ್ತು ಪರಮಾತ್ಮ. ಅಂದರೆ ತನ್ನನ್ನು ಬ್ರಹ್ಮ ಎಂದು ತಿಳಿಯುವವರೆಗೆ ಇದೆಲ್ಲ ಅನಿಸಿಕೆ. ಒಂದು ಸಲ ಬ್ರಹ್ಮ ಎಂದು ತಿಳ್ಕೊಂಡ್ರೆ ಎಚ್ಚರಗೊಳ್ಳುತ್ತಾನೆ, ಮುಗಿಯಿತು, ಏನಿಲ್ಲ. ಆವಾಗ ನಗುತ್ತಾನೆ, ಇದೇನಿಲ್ಲಪ್ಪ, ಸುಮ್ಮನೆ ಅನಿಸಿತು, ಯಾರೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಏಕಿದು. ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾನುಮನ್ಯೇನು ಸಂಯಂತೆ ಯಥಾ ಕರ್ಮ ಯಥಾಶ್ರುತಂ ನ ಜಾಯತೆ ಮ್ರಿಯತೆ ವಾ ತಂ ಯಥಾ ಯಥೋಪಾಸತೆ ತದೇವ ಭವತಿ ಅತ ಯೋನ್ಯನ್ ದೇವತಾಮುಪಾಸ್ತೆ. ಎಲ್ಲ ಕೊಟೇಶನ್ಗಳು. ಇದನ್ನು ಸವೇದ ಅಂದರೆ ಇಲ್ಲಿ ಹೇಳ್ತಾ ಇದೆ, ಇವೆಲ್ಲ ಪರಲೋಕಗಳು, ಪುನರ್ಜನ್ಮಗಳು, ಇದೆಲ್ಲವೂ ಕಲ್ಪಿತ, ಅಧ್ಯಸ್ಥ ಕಲ್ಪಿತ. ಏನ್ಯಾಂ ದೇವತಾಮುಪಾಸ್ತೆ ನಾನು ಇನ್ನೊಬ್ಬರ ದೇವತನ್ನು ಉಪಾಸನ ಮಾಡ್ತಾರೆ, ಅದು ಬೇರೆ ಇದು ಬೇರೆ, ಇದೆಲ್ಲ ಅಜ್ಞಾನವೇ. ತಮುತ್ಕ್ರಾಮಂತಂ ಪ್ರಾಣೇ ಅನುತ್ಕ್ರಾಮಂತಿ ಪ್ರಾಣಮನುತ್ಕ್ರಾಂತಂ ಸರ್ವೇ ಅನುತ್ಕ್ರಾಮಂತಿ ಯೋ ಕಾಮಃ. ಇದೆಲ್ಲ ಏನು? ತಸ್ಮಾಲ್ ಲೋಕಾತ್ ಪುನರೇತ್ಯಸ್ಮೈ. ಪರಲೋಕಕ್ಕೆ ಹೋಗ್ತಾನೆ, ಹಿಂದಿಗೆ ಬರ್ತಾನೆ, ಮತ್ತೇನೋ ಉಪಾಸನ ಮಾಡ್ತಾನೆ, ಕರ್ಮ ಮಾಡ್ತಾನೆ, ಪುಣ್ಯ ಮಾಡ್ತಾನೆ, ಇನ್ನೇನೋ ಪಡ್ಕೊಳ್ತಾನೆ. ಇದೆಲ್ಲ ಏನಪ್ಪ ಇದೆಲ್ಲ ಕನಸೆ, ಏನಿಲ್ಲ. ತಸ್ಮಾಲ್ ಲೋಕಾತ್ ಪುನರೇತ್ಯಸ್ಮೈ ಲೋಕಾಯ ಕರ್ಮಣೆ ಇತಿತು ಕಾಮಯಮಾನಃ ಅಕೃಷ್ಣೋಹಿ. ಅಂದರೆ ಆಸೆ ಇರುವವರೆಗೂ ಇದರ ಒಳಗೇ ಏನೇನೋ ಮಾಡುವುದಂತೆ, ಏನೋ ಪಡ್ಕೊಳ್ಳುವುದಂತೆ, ಇದೆಲ್ಲ ಒಳಗೆ. ವೈರಾಗ್ಯ ಬಂದುಬಿಟ್ರೆ ಇದೆಲ್ಲ ಈ ಅನಿಸಿಕೆನೇ ಸಾಕಪ್ಪ ನನಗೆ, ಅದು ಬೇಕಂತೆ, ಇದು ಬೇಕಂತೆ, ಅದು ಪಡ್ಕೊಳ್ಳುವುದಂತೆ, ಅದು ಅನಿಸಿಕೆನೇ, ಏಕೆ ಸುಮ್ಮನೆ ಬಿಡು ಎಂದು ಸಾಕಾಯಿತು ಎಂದು ಬಿಟ್ಟು ಏನು ಮಾಡ್ತಾನೆ? ಆವಾಗ ವೇದಾಂತೆ ಆಗುತ್ತಾನೆ. ಸಯೋತ ಏಕೈಕಮುಪಾಸ್ತೆ ನ ಸ್ವವೇದ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರು ಮನೀಷಿಣಃ ಸದಿ ಸ್ವಪ್ನೋ ಭೂತ್ವಾ ಇಮಂ ಲೋಕಮತಿಕ್ರಾಮತಿ ತಸ್ಯ ತಾವಸತ ಇತ್ಯಾದಿ ಶ್ರೇತದೇವ ಅಭಿಗಮ್ಯತೆ. ಎಲ್ಲವೂ ಬ್ರಹ್ಮವೇ, ಇದೆಲ್ಲವೂ ಮಾಯಾ ಮಾತ್ರ, ಜೀವ, ಇದೆಲ್ಲವೂ ಅವಿದ್ಯಾಕಲ್ಪಿತವೇ ಎಂದು ಗೊತ್ತಾಗ್ತದೆ ಅಲ್ಲವೇ? ಈಗ ಮುಂದಿಂದು 94 ಆಯಿತು, 95 ಹೇಳ್ತೀನಿ.
ಹೇಳಿಬಿಡಲ್ಲ, ಸಣ್ಣದಿದೆ ಹೇಳಿಬಿಡಲ್ಲ. ಇವತ್ತು ಆಗ್ತದೆ ಅಂದ್ಕೊಂಡೆ ಆಗಲ್ಲ, ನಾಳೆ ಮುಗಿಸ್ಬಿಡ್ತೀವಿ. ಅಯ್ಯೋ ಇದೆಲ್ಲ ಸುಮ್ಮನೆ. ಸ್ವಾಮೀಜಿ ಸಾರವನ್ನೇ ಇನ್ನೂ ಡೀಟೇಲ್ ಹೇಳ್ತಾ ಇದ್ದಾರೆ. ಹಬ್ಬ ಸ್ವಾಮೀಜಿಗೆ ಎಷ್ಟು ಪೇಷನ್ಸು. ಬ್ರಹ್ಮತು ಜೀವೇಭ್ಯೋ ವ್ಯಾಕೃತನ ಆಯ್ತಲ್ಲ. ವ್ಯಾಕೃತ ನಾಮರೂಪ ರಕ್ಷಣಾ ಜಗತ್ ಸಕಾಶಾತ್ ಸದಾ ಅನ್ಯದೇವ. ಬ್ರಹ್ಮ ಮಾತ್ರ ಈ ತೋರುವ ಜಗತ್ತನ್ನು ಬಿಟ್ಟಿರುವುದೇ. ಯಥಾ ಹಿ ರಜ್ಜು ಸರ್ಪ ಜಲ ಸೂರ್ಯಕ ಶುಕ್ತಿ ರಜತ ತಲಮಾಲಿನ್ಯಾದಿ ಅಯ್ಯೋ ರಜ್ಜು ಸೂರ್ಯ ಶಕ್ತಿಗ ಆಕಾಶಾದಿಭ್ಯೋ. ಇದೆಲ್ಲವೂ ಬ್ರಹ್ಮ ಈ ನಾಮರೂಪ ಜಗತ್ತುಗಳನ್ನೆಲ್ಲ ದಾಟಿದ್ದಾನೆ ಅಂದರೆ ಕನಸನ್ನು ದಾಟಿ ಅದರ ಸಾಕ್ಷಿ ಇದ್ದಾನೆ ಅಲ್ಲವೇ. ಅಷ್ಟೇ. ನಾಮರೂಪ ಲಕ್ಷಣಂ ಜಗತ್ತು ಅಹಂ ಪ್ರತ್ಯಯಂ. ಇದೆಲ್ಲವೂ ನಾಮರೂಪ ಜಗತ್ತಂತರ್ಗತ. ಏಸ ನೇತಿ ನೇತಿ ಇತ್ಯಾತ್ಮ, ನೇತಿ ನೇತಿ ಇತಿ ಆತ್ಮ ಎಂದು ಇದೆಲ್ಲವೂ ಅನಿಸಿಕೆಯಲ್ಲಿರುವಾಗ ಅನಿಸಿಕೆ ಎಂದು ಗೊತ್ತಾಗಲ್ಲ. ಅನಿಸಿಕೆ ಗೊತ್ತಾದರೆ ಅನಿಸಿಕೆ ಬಿಟ್ಟು ಬಿಡ್ತದೆ, ಅರಿವಾಗಿ ಬಿಡ್ತೀವಿ. ಅನಿಸಿಕೆ ಬಿಟ್ಟರೆ ಸಾಕ್ಷಿಯಾಗಿ ಬಿಡ್ತೀವಿ. ವೃತ್ತಿ ಬಿಡುತ್ತದೆ, ಸಾಕ್ಷಿಯಾಗಿ ನಿಂತಿರ್ತೀವಿ. ಅದು ವೃತ್ತಿಯಲ್ಲಿರುವಾಗ ವೃತ್ತಿ ಅನಿಸಲ್ಲ, ನಿಜ ಅನಿಸುತ್ತದೆ. ಅನಿಸಿಕೆಯಲ್ಲಿರುವಾಗ ಅನಿಸಿಕೆ ಅನಿಸಲ್ಲ, ನಿಜ ಅನಿಸುತ್ತದೆ ಅಲ್ಲವೇ. ಹಾಗೇ ಇದು 95 ಆಯಿತು. ಈಗ 96. ಅತಯವ ನಿತ್ಯ ನರಸ್ಥ ಜೀವಭಾವಂ ನಿಷ್ಪ್ರಪಂಚ ಸ್ವಭಾವಮಿದಂ ಬ್ರಹ್ಮ ಕಲ್ಪಿತೋಪಾಧಿ ಭೇದಾತ್ ಪ್ರತ್ಯಾಖ್ಯಾನೇನ ಸ್ವಗತಭೇದಾಪನ್ನವೇನೈವ ಕಲ್ಪಿತ ರೂಪ ಪರ ಪ್ರತಿಷೇಧೇನೈವ ಯಹೋಪದೇಶಂ ಭವತಿ. ಬ್ರಹ್ಮನು ಹೇಗೆ ಉಪದೇಶ ಮಾಡಬೇಕು ಅಂದರೆ ಈ ನಾಮರೂಪಗಳೆಲ್ಲ ನೇತಿ 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 ಎಂದು ಎಲ್ಲದು ಬಿಡಿಸುತ್ತಾ ಮಾಡಬೇಕು. ಸ್ವಧರ್ಮ ಜ್ಞಾಪನೇನ ನಿತ್ಯ ನಿರ್ಧರ್ಮ. ಏಕೆಂದರೆ ಪರಮಾತ್ಮನನ್ನು ಹೀಗಿದ್ದಾನೆ ಎಂದು ತಿಳಿಸೋಕ್ಕಾಗಲ್ಲ. ಎಲ್ಲವೂ ನಿಷೇಧ ಮಾಡುವುದೇ ಅಷ್ಟೇ. ಅದಲ್ಲ ಇದಲ್ಲ ಎಲ್ಲ ತೆಗೆದು ಬಿಟ್ಟರೆ ಉಳಿಯುವುದೇ ಸ್ವತಃ ಸಿದ್ಧ ಬ್ರಹ್ಮ. ನೇಹ ನಾನಾಸ್ತಿ. ನೇತಿನಿಂದಲೇ ಬ್ರಹ್ಮ ಗೊತ್ತಾಗುತ್ತದೆ. ಇದು 96 ಆಯಿತು. ಈಗ 97 ನೋಡೋಣ. ನಿತ್ಯ ಚೈತನ್ಯ ಸ್ವರೂಪೋಯಂ ಬ್ರಹ್ಮಾತ್ಮ. ಪರಮಾತ್ಮ ಆತ್ಮ ಅಂದರೆ ನಿಜಸ್ವರೂಪ. ಯಾವುದದು? ನಿತ್ಯ ಚೈತನ್ಯ ರೂಪ. ತೇನೈವ ಜ್ಯೋತಿಷ ಕಾರ್ಯಕರಣ ಸಂಗಾತ ಲಕ್ಷಣ ಪುರುಷೋ ಜ್ಞಾನಕರ್ಮ ಲಕ್ಷಣಂ ಸರ್ವಂ ವ್ಯವಹಾರಂ ಕುರುತೆ. ತೇನೈವ ಚ ಪರಮಾರ್ಥ ಸತ್ಯೇನ ಮಿಥುನೀ ಭಾವಂಗತೋ ಅಹಂಕಾರ ಅಹಂ ಪ್ರತ್ಯಯಾಶ್ರಯೋ. ಅದೇ ನಾನೆಲ್ಲ ಹೇಳಿದ್ದೀನಲ್ಲ, ಅಹಂ ಪ್ರತ್ಯಯವನ್ನು ಪಡ್ಕೊಂಡು ನಾನೆಂಬ ಬುದ್ಧಿ ಹಿಡ್ಕೊಂಡು ವೃತ್ತಿ ಹಿಡ್ಕೊಂಡು ನಾನೊಬ್ಬ ವ್ಯಕ್ತಿಯಂತೆ ಅವಸ್ಥೆಯಲ್ಲಿದ್ದನಂತೆ ನಾನು ನೋಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ನೋಡ್ತಾ ಒಂದೊಂದು ಇಂದ್ರಿಯಕ್ಕೆ ಅಭಿಮಾನ ಮಾಡಿ ಆಯಾ ಇಂದ್ರಿಯಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಕಣ್ಣಿನಿಂದ ನೋಡ್ತಾ ಇದ್ದೀನಿ, ಕಿವಿಯಿಂದ ಕೇಳ್ತಾ ಇದ್ದೀನಿ, ಮನಸ್ಸಿನಿಂದ ಯೋಚನೆ ಮಾಡ್ತಾ ಇದ್ದೀನಿ. ಇದೆಲ್ಲ ಅನಿಸುತ್ತದೆ. ಸುಖ ದುಃಖಗಳು ಅನುಭವಿಸುತ್ತಾನೆ. ಈ ಅಹಂ ಪ್ರತ್ಯಯವೇ ನಾನೆಂಬ ವೃತ್ತೇ ಅಜ್ಞಾನ, ಅದೇ ಜೀವಭಾವ. ಅದು ಬಿಟ್ಟರೆ ಬ್ರಹ್ಮಾತ್ಮಾತು ಅತ್ಯನ್ನ ನಿರಪೇಕ್ಷ ಸಾಕ್ಷಾದೇವ ಸಾಕ್ಷಿ. ಇದು ತಾನಲ್ಲ ಎಂದು ಬಿಟ್ಟರೆ, ಅಂದರೆ ತನ್ನನ್ನು ಒಳಹೊಕ್ಕು ನೋಡಿದ್ದರೆ ಈ ವೃತ್ತಿ ಅರಿವಿಕಿಲ್ಲ ನೋಡಿ. ಅರಿವಿನಲ್ಲಿ ತೋರುವ ವೃತ್ತಿ ಅರಿವಿಕಿಲ್ಲ. ಅದು ನೋಡಿ, ಅರಿವಿಕಿಲ್ಲ. ಅರಿವಿಗೆ ನಾನು ವೃತ್ತಿ ಇಲ್ಲ. ಅದು ಅಪಿಚಾಯನ್ ಜೀವ ತತ್ತತ್ ಕಾರ್ಯಕರಣ ಸಂಗಾತ ಅಭಿಮಾನಿ. ಆ ಜೀವನು ಆಯಾ ಇಂದ್ರಿಯಗಳು ದೇಹವನ್ನು ಅಭಿಮಾನ ಪಟ್ಕೊಂಡೇ ಜೀವಭಾವ. ಇಲ್ಲದಿದ್ದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಸ್ವತಃ ಸಿದ್ಧ ಬ್ರಹ್ಮವೇ. 97 ಆಯಿತು. ಇನ್ನು 3 ಉಳಿದಿವೆ. 98, 99, 100 ಇವೆ ಸ್ವಾಮೀಜಿ. ಈಗಲೇ ಮುಗಿಸಿಬಿಡಲ್ಲ, 5 ನಿಮಿಷದಲ್ಲಿ ಆಗುತ್ತದೆ. ಆಯಿತಾ? ಇವತ್ತು ಮುಗಿಸೇ ಬಿಡ್ತೀನಿ. ಇವತ್ತು ಮುಗಿಸೇ ಬಿಡೋಣ, ನಾಳೆ ಬೇರೆ ಪುಸ್ತಕ ಏನೋ ಶುರು ಮಾಡ್ಬೋದು. ತಸ್ಯೈತಸ್ಯ ಬ್ರಹ್ಮಣಃ ಅತಿಸೂಕ್ಷ್ಮತ್ವಾತ್ ಅವಿಷಯತ್ವಾತ್ ಪ್ರಮಾತುರಪಿ ಪರಮಾತ್. ಅಂದರೆ ಈ ಅತಿ ಸೂಕ್ಷ್ಮವಾಗುವುದರಿಂದ ನಮಗೆ ವಿಷಯ ಅಂದರೆ ವೃತ್ತಿಗೆ ವಿಷಯವಾಗಲ್ಲ, ಪ್ರಮಾತೃಬುದ್ಧಿಗೂ ವಿಷಯವಾಗಲ್ಲ, ಪ್ರಮಾತೃಬುದ್ಧಿಗೆ ಸಿಗಲ್ಲ, ನಾನೆಂಬ ವೃತ್ತಿಗೆ ಸಿಗಲ್ಲ, ನೀನು ವೃತ್ತಿಗೆ ಸಿಗಲ್ಲ, ಯಾವ ವೃತ್ತಿಗೆ ಸಿಗಲ್ಲ. ವೃತ್ತಿಗಳೇ ಅಲ್ಲ ವ್ಯರ್ಥ. ಸ್ವತಃ ಸಿದ್ಧ ಆತ್ಮ ನಿತ್ಯ ಸ್ವಯಂ ಸಿದ್ಧಾವಗತಿ ರೂಪತ್ವಾಚ್ಚ ಏತಸ್ಮಿನ್ನ ವಿದ್ಯಾ ಪುರಸ್ಸರಂ ಪ್ರವರ್ತಮಾನಾನಿ ಪ್ರಮಾಣಾನಿ ಕಾನಿಚಿದಪಿ ಪ್ರವರ್ತಿತು ನೋತ್ಸಹಂತೆ. ಅದರಿಂದ ಯಾವ ಪ್ರಮಾಣಗಳು ಬ್ರಹ್ಮಕ್ಕಿಲ್ಲ. ಪ್ರಮಾಣ ಪ್ರಮೇಯ ಎಂಬ ಭೇದವಿಲ್ಲ, ಜ್ಞಾತೃ ಜ್ಞೇಯ ಎಂಬ ಭೇದವಿಲ್ಲ, ಪ್ರಮಾಣಗಳಿಲ್ಲ, ಬಗೆ ಇಲ್ಲ, ಎಲ್ಲವೂ ಚೈತನ್ಯ ಆತ್ಮ. ಆಗಮೋಪಿತ. ಇದನ್ನು ಶ್ರುತಿ ಪ್ರಮಾಣ ಹೇಗೆ ಹೇಳ್ತದೆ? ಶ್ರುತಿ ಪ್ರಮಾಣವು ಪ್ರಮಾಣ ಅಂದರೆ ಆತ್ಮವನ್ನು ವಿಷಯೀಕರಿಸಿ ಹೇಳುವುದಲ್ಲ ಶ್ರುತಿ ಪ್ರಮಾಣ.
ಆಗಮೋಪಿ ತಸ್ಮಿನ್ ಪ್ರಮಾತೃ ಪ್ರಮಾಣ ಪ್ರಮೇಯಾದಿ ಭೇದಮಪನಯತಿ. ಶ್ರುತಿ ಪ್ರಮಾಣವು ಪ್ರಮಾತ ಪ್ರಮಾಣ ಪ್ರಮೇಯ ಜ್ಞಾತೃ ಜ್ಞಾನ ಜ್ಞೇಯ ಈ ದ್ವೈತ ಭೇದವನ್ನು ತೆಗೆಯುತ್ತಲೇ ಬ್ರಹ್ಮವನ್ನು ತಿಳಿಸುತ್ತದೆ ಹೊರತು ಬ್ರಹ್ಮವನ್ನು ವಿಷಯವಾಗಿ ತಿಳಿಸುವುದಲ್ಲ. ಅಂತ್ಯಂ ಪ್ರಮಾಣ ಮುಚ್ಚತೆ. ಅದರಿಂದ ಇದನ್ನು ಏನು ಹೇಳ್ತೀವಿ? ಅಂತ್ಯ ಪ್ರಮಾಣ ಎಂದು ಹೇಳ್ತೀವಿ. ಇದೆಲ್ಲವೂ ಮೊದಲೇ ಹೇಳಿದ್ವಿ ವಿಸ್ತಾರವಾಗಿ. ತತ್ವಮಸಿ ಇತ್ಯಾದಿ ವಾಕ್ಯಗಳೆಲ್ಲ ಇಂದ್ರಿಯಗಳನ್ನು ದಾಟಿಸಿ ಮನಸ್ಸನ್ನು ದಾಟಿಸಿ ನ ತತ್ರ ಚಕ್ಷುರ್ಗಚ್ಚತಿ. ಇಂದ್ರಿಯಗಳು ಮನಸ್ಸು ಬುದ್ಧಿ ಯಾವುದು ಅಲ್ಲಿ ಕೆಲಸ ಮಾಡಲ್ಲ. ಇಂದ್ರಿಯಗಳು ಇಂದ್ರಿಯ ವಿಷಯಗಳು, ನಾನು ಬುದ್ಧಿ ನನಗಿಂತ ವಿಷಯ, ಮನಸ್ಸು ಮನಸ್ಸಿಗಿಂತ ವಿಷಯ, ಇದೆಲ್ಲವೂ ಬಿಡಿಸಿಬಿಟ್ಟು ಬ್ರಹ್ಮ ಮಾತ್ರ ಉಳಿಸುತ್ತದೆ. 98 ಆಯಿತು, 98 ಆಯಿತು. ಈಗ ನೋಡಿ 99 100ಗೆ 2 ಪ್ಯಾರಾಗ್ರಾಫ್ಗಳಿವೆ ಅಲ್ಲವೇ? 2 ಪ್ಯಾರಾಗ್ರಾಫ್ಗಳು 2 ನಿಮಿಷದಲ್ಲೇ ಮುಗಿಸ್ತೀನಿ ನೋಡಿ. ಈಗ ಮತ್ತೆ ಕಿಂಬಹುನಾ, ಈಗ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಏನೇನು ಉಪದೇಶ ಮಾಡ್ತೀವೋ ಅದೆಲ್ಲವೂ ಅಧ್ಯಸ್ತವೆ. ಏನೇನು ಉಪದೇಶ, ನೀನು ಜೀವ ಎನ್ನುವುದು, ಅವಸ್ಥೆಗಳೆನ್ನುವುದು, ಬ್ರಹ್ಮಜ್ಞಾನ ಎನ್ನುವುದು, ಅಜ್ಞಾನಿ ಎನ್ನುವುದು, ಇದೆಲ್ಲವೂ ಅಧ್ಯಸ್ತವೆ. ಏಕೆಂದರೆ ನಿಜವಾದ ಬ್ರಹ್ಮದಲ್ಲಿ ಏನು ಹೇಳೋಕ್ಕಾಗಲ್ಲ, ಹೇಳುವವನಿಲ್ಲ ಕೇಳುವವನಿಲ್ಲ. ಯದೇವ ಅವಿದ್ಯಾ ನಿವೃತ್ತಿ ತದೇವ ಸರ್ವೋ ವ್ಯವಹಾರೋ ಅನುವರ್ತತೆ. ಅವಿದ್ಯೆ ಇರುವವರೆಗೆ ವ್ಯವಹಾರ. ಯದಾತು ಅಸ್ಯ ಸರ್ವಂ ಬ್ರಹ್ಮ ಇವ ತಿಳ್ಕೊಳ್ತಾರೋ, ಈಗ ಯಾರೂ ವ್ಯವಹಾರವೇ ಇಲ್ಲ, ಹೇಳುವವರಿಲ್ಲ ಕೇಳುವವರಿಲ್ಲ, ಏನೂ ಇಲ್ಲ. ಇಲ್ಲ ಎನ್ನುವುದು ಇಲ್ಲ, ಆಯಿತಾ? ಏನಿಲ್ಲ, ಇಲ್ಲ ಎನ್ನುವುದು ಇಲ್ಲ. ನಚ ಏವಂ ವಿಧಃ ಕಾರ್ಯಂ ಕಿಂಚಿತ್ ಅವಶಿಷ್ಯತೆ. ಅವನಿಗೇನು ಮಾಡೋದಿಲ್ಲ, ಕೇಳುವುದಿಲ್ಲ, ಸಾಧಿಸುವುದಿಲ್ಲ, ಎಲ್ಲವೂ ಸ್ವತಃ ಸಿದ್ಧ ಬ್ರಹ್ಮವೇ ಅಖಂಡ ಅನಂತ ಆನಂದ ಸ್ವರೂಪ. ಜನ್ಮಾದಿ ವ್ಯವಹಾರೋವ ಜೀವಸ್ಯ ಈಗ ಜನ್ಮ ಅಂತೆ, ಬಂಧ ಅಂತೆ, ಮೋಕ್ಷ ಅಂತೆ, ಜನ್ಮ ಇದ್ದಂತೆ ಅಜ್ಞಾನವಿದ್ದಂತೆ ಅದು ಇಲ್ಲ, ಅಜ್ಞಾನವಿದ್ದಂತೆ ಇಲ್ಲ, ಜ್ಞಾನ ಇಲ್ಲ, ಬಂಧ ಇಲ್ಲ, ಮೋಕ್ಷ ಇಲ್ಲ, ಎಲ್ಲವೂ ಒಂದೇ ಆಯಿತು. ಮೋಕ್ಷ ಸ್ವರೂಪ ಆತ್ಮಸ್ವರೂಪ ಆಗಿಬಿಟ್ಟಿತು. ಪ್ರಪಂಚೋಪಶಮಂ, ಅಲ್ಲಿ ಪ್ರಪಂಚ ಇಲ್ಲ, ಬಂಧ ಮೋಕ್ಷ ಏನು. ಅದರಿಂದ ಎಲ್ಲಿ ದ್ವೈತವಿರುತ್ತದೋ ಅಲ್ಲಿ ಅದು ಇದು ಅನಿಸುತ್ತದೆ. ಎಲ್ಲವೂ ದ್ವೈತವು ಒಂದೇ ಆಗಿಬಿಡ್ತದೋ ಅದೇನಿಲ್ಲ. ನನಿರೋಧೋ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕ. ಈ ಹಂತದಲ್ಲಿ ಹೇಳುವವನಿಲ್ಲ, ಬಂಧನವಿಲ್ಲ, ಮೋಕ್ಷವಿಲ್ಲ, ಅಜ್ಞಾನವಿಲ್ಲ, ಜ್ಞಾನವಿಲ್ಲ, ಉಪದೇಶವಿಲ್ಲ, ಉಪನಿಷತ್ತಿಲ್ಲ, ನೀನು ಶಿಷ್ಯನೂ ಅಲ್ಲ, ನಿನಗಿಂತ ಒಬ್ಬ ಗುರುಗಳು ಇಲ್ಲ, ಒಬ್ಬ ಗುರುಗಳು ಇಲ್ಲ, ನೀನು ಶಿಷ್ಯನೂ ಅಲ್ಲ, ನೀನು ಸಾಧಕನೂ ಅಲ್ಲ. ಏಕೆಂದರೆ ನಿಮಗೆ ಬಂಧನವೂ ಇಲ್ಲ, ಸಾಧಕನೂ ಇಲ್ಲ, ನಿನಗೆ ಅವಸ್ಥೆಗಳು ಇಲ್ಲ, ನೀವೆನ್ನೊಂದು ಕಡೆ ಹೋಗೋದು ಇಲ್ಲ, ಇನ್ನೊಂದು ಕಡೆಯಿಂದ ಬಂದಿದ್ದೂ ಇಲ್ಲ, ಏನಿಲ್ಲ. ಇರುವುದೆಲ್ಲ ಒಂದೇ ಒಂದು ಅಖಂಡ ಅನಂತ ತತ್ವ. ನನಿರೋಧೋ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕ. ಅದರಿಂದ ಆ ತತ್ವವೇ ನೀನಾಗಿದ್ದಿ. ಅದೇ ಇದೆ, ಅದೇ ಇದೆ, ಅದೇ ಹೇಳುವುದದೇ, ಮಾತಾಡುವುದದೇ, ಹೇಳುವುದಿದೆ, ಇರುವುದು ಒಂದೇ ಒಂದು. ಇದು 99 ಪಾಯಿಂಟ್ ಮುಗಿಯಿತು. ಈಗ ಲಾಸ್ಟ್ ಒಂದು 100ನೇಯ ಪ್ಯಾರಾಗ್ರಾಫ್ ಇದೆ, ಅದನ್ನು ಒಂದು ಅರ್ಧ ನಿಮಿಷದಲ್ಲೇ ಹೇಳಿಬಿಡ್ತೀನಿ. ಏಕೆಂದರೆ ಎಲ್ಲ ಹೇಳಿದ್ದೆ ಅಲ್ಲವೇ. ಅವಿದ್ಯಾ ಪ್ರತ್ಯುಪಸ್ಥಾಪಿತ ಉಪಾದ್ಯ ವಿವೇಕತೋ ಬಂಧ. ಅಂದರೆ ತಪ್ಪು ತಿಳುವಳಿಕೆಯಲ್ಲಿರುವಾಗಲೇ ಬಂಧ ಅನಿಸುವುದು, ಆ ವಿವೇಕ ಮಾಡಿದ್ದರೆ ಮೋಕ್ಷ ಎಂದು ಹೇಳಿದ್ದೀವಲ್ಲ. ಈ ಹೇಳಿಕೆನೂ ಅವಿದ್ಯೆಯೇ. ಅವಿದ್ಯೆಯಿಂದ ಸಂಸಾರ ಇದೆ, ಜ್ಞಾನದಿಂದ ಮೋಕ್ಷ ಆಗುತ್ತದೆ. ಈ ಹೇಳಿಕೆಯೂ ಅವಿದ್ಯಾದೃಷ್ಟ್ಯ ಹೇಳಿದ್ದೇ ಹೊರತು ನಿಜವಾಗಿ ನಿನಗೆ ಅದೂ ಇಲ್ಲ. ಹೀಗೆ ಹೇಳುವುದು ವ್ಯಾವಹಾರಿಕ ದೃಷ್ಟ್ಯಾನೇ, ಅವಿದ್ಯಾದೃಷ್ಟ್ಯ ಹೇಳಿದ್ದೀವೇ ಹೊರತು ಪರಮಾರ್ಥದಲ್ಲಿ ಅದೂ ಇಲ್ಲ. ಗುರುಗಳಿದ್ದರಂತೆ, ಉಪದೇಶ ಮಾಡ್ತಾರಂತೆ, ನೀವು ಕೇಳಬೇಕಂತೆ, ಅದೂ ಇಲ್ಲ. ನೀನು ಶಿಷ್ಯನೂ ಅಲ್ಲ, ನಿನಗೆ ಸಂಸಾರವೂ ಇಲ್ಲ, ನಿನಗಿಂತ ಬೇರೆ ಯಾವ ಗುರುಗಳು ಇಲ್ಲ. ಆ ಗುರುಗಳು ನೀನೇ, ಆ ಗುರುಗಳು ನೀನೇ, ಅವರ ಉಪದೇಶವೂ ನೀನೇ, ಉಪನಿಷತ್ತು ನೀನೇ, ಎಲ್ಲವೂ ನೀನೇ. ಆಕಾಶ ನೀಲ, ಎಲ್ಲವೂ ಒಂದೇ ಆಕಾಶ. ದೇಶಕಾಲಾದ್ಯ ಸಂಬಂಧಾತ್ ದೇಶಾದೇರ್ಮೋಹ ಕಾರ್ಯತಃ. ದೇಶಕಾಲ ಯಾವುದಿಲ್ಲ. ನಾನುತ್ಪನ್ನಮದಗ್ಧಂ ವಾ ಜ್ಞಾನಮಜ್ಞಾನಮಸ್ತ್ಯತಃ. ಅಲ್ಲಿ ಅಜ್ಞಾನವೂ ಇಲ್ಲ, ಅದನ್ನು ತೆಗೆಯುವ ಜ್ಞಾನವೂ ಇಲ್ಲ. ಅಂದರೆ ಜ್ಞಾನವೂ ಅಜ್ಞಾನವೂ ಎರಡೂ ಬ್ರಹ್ಮಸ್ವರೂಪವೇ ಆಗಿಬಿಟ್ಟಿತು. ತತ್ವಮಸ್ಯಾದಿ ವಾಕ್ಯೋತ್ತ ಸಮ್ಯಕ್ದಿ ಜನ್ಮ ಮಾತ್ರತಃ. ಅದರಿಂದ ತತ್ವಮಸಿ ಎಂದು ವಾಕ್ಯದಿಂದ ತಿಳ್ಕೊಂಡು, ಗುರುಮುಖದಿಂದ ತಿಳ್ಕೊಂಡರೆ ಆ ಸಮ್ಯಜ್ಞಾನ ತಾನು ಬ್ರಹ್ಮ ಎಂದು ಗೊತ್ತಾಗಿ ಬಿಟ್ಟರೆ ಅವಿದ್ಯೆ ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದಿರುವುದಿಲ್ಲ. ಅವಿದ್ಯೆ ಎಂಬುದೇ ಇಲ್ಲ, ಜ್ಞಾನ ಯಾರಿಗೆ ಎಂದು ಪ್ರಶ್ನೆ ಮಾಡ್ತಾನೆ. ಅವಿದ್ಯೆನೇ ಇಲ್ಲಿ ಇರಲಿಲ್ಲ, ಯಾರಿಗೂ ಇರಲಿಲ್ಲ, ಜ್ಞಾನವೂ ಯಾರಿಗೂ ಬೇಕಾಗಿಲ್ಲ, ಎಲ್ಲವೂ ಇರುವುದು ಬ್ರಹ್ಮೇ. ಹೀಗೆ ಯಾರು ತಿಳ್ಕೊಳ್ತಾರೋ ಅದೇ ಅದು, ಅಷ್ಟೇ. ಇನ್ನೇನು ಹೇಳುವುದಕ್ಕಿಲ್ಲ, ಮೌನವಾಗಿರುವುದೇ ಉಳಿದು ಬಿಟ್ಟಿದೆ ಅಷ್ಟೇ. ಕೊನೆಗೂ ಮೌನವೇ ಆಗಿರುತ್ತದೆ. ಸೇಯಂ ಸ್ವಾಮೀಜಿ ಹೇಳ್ತಾರೆ, ಇದು ವಿಶುದ್ಧ ವೇದಾಂತ ಸಂಪ್ರದಾಯದಿಂದ ನಾನು
ಅಂದರೆ ಗೌಡಪಾದ ಶಂಕರ ಸುರೇಶ್ವರರ ಮೂವರ ವಾಕ್ಯಗಳನ್ನೇ ಆಧಾರವಾಗಿಟ್ಟುಕೊಂಡು ಈ ವಿಶುದ್ಧ ವೇದಾಂತ ಪರಿಭಾಷಾ ಎಂದು ನಾನು ಪುಸ್ತಕವನ್ನು ಬರೆದೇನೆ. ಇದು ಮಂದಬುದ್ಧಿಗಳಿಗೆ ಅರ್ಥವಾಗಲಿ ಎಂದು ಬರೆದಿದ್ದೇನೆ. ವಿದ್ವಾಂಸರಿಗೆ, ಅಂತರ್ಮುಖರಿಗೆ, ತತ್ವಜಿಜ್ಞ ಅಂತರ್ಮುಖವಾದ ಉತ್ತಮಾಧಿಕಾರಿಗೆ ಇಷ್ಟೆಲ್ಲ ಪುಸ್ತಕ ಬೇಕಾಗಿಲ್ಲ. ಮಂದ ಮಧ್ಯಮ ಬುದ್ಧಿಗಳಿಗೋಸ್ಕರ ಎಂದು ನಾನು ಬರೆದಿದ್ದೆ. ಉನ್ಮೃಜ್ಯ ಸಕಲಾಂದೋಷಾನ್. ಅದರಿಂದ ನಾನು ಬರೆದಿರುವ ಪುಸ್ತಕಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದು ಬಿಟ್ಟು ಒಳ್ಳೆಯದು ಯಾವುದಿದೆಯೋ ಅದು ನೀವು ತಿಳ್ಕೊಂಡು ನಿಮ್ಮ ಜನ್ಮ ಧನ್ಯ ಮಾಡಿಕೊಂಡು, ಅದರಿಂದ ಇದನ್ನು ಭಕ್ತ್ಯಾರ್ಪಿತಮಿದಂ ಗ್ರಂಥಂ ಪ್ರೀತ್ಯಾ ಗೃಹ್ಣಾತ ಶಂಕರ. ಇದನ್ನು ಶಂಕರಾಚಾರ್ಯರ ಚರಣ ಕಮಲದಲ್ಲಿ ಸಮರ್ಪಣ ಮಾಡ್ತಾ ಇದ್ದೀನಿ. ಈ ಪುಸ್ತಕವನ್ನು ಭಕ್ತಿಯಿಂದ, ಇದು ಅವರ ಉಪದೇಶವೇ, ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅವರು ಅನುಗ್ರಹಿಸಲಿ ಎಂದು ಹೇಳಿಬಿಟ್ಟು ಸ್ವಾಮೀಜಿ ಮುಗಿಸ್ತಾ ಇದ್ದಾರೆ. ಶ್ರೀ ಪರಮಹಂಸ ಪರಿವ್ರಾಜಕಾಚಾರ್ಯವರೇಭ್ಯ ಶ್ರೀ ಪೂಜ್ಯ ಶಂಕರ ಭಗವತ್ಪಾದ ಚರಣ ಸ್ಮರಣ. ಶಂಕರ ಭಗವತ್ಪಾದರ ಚರಣಗಳನ್ನು ಸ್ಮರಿಸಿಕೊಳ್ಳುವುದರಿಂದಲೇ ಇವರು ವೇದಾಂತಿಗಳಾಗಿದ್ದಾರೆ. ಯಾರು? ಸಚ್ಚಿದಾನಂದ ಸ್ವಾಮಿಗಳು. ಶಂಕರಾಚಾರ್ಯರ ಚರಣಗಳನ್ನು ಸ್ಮರಿಸಿಕೊಳ್ಳುತ್ತಾ ಅವರು ವೇದಾಂತಿಗಳಾಗಿ, ಶಿಷ್ಯರಾಗಿ, ಜಿಜ್ಞಾಸುಗಳಾಗಿ, ಕೊನೆಗೆ ಬ್ರಹ್ಮಜ್ಞಾನಿಗಳು ಆಗಿದ್ದಾರೆ. ಕೊನೆಗೆ ಇನ್ನೊಬ್ಬರಿಗೆ ಉಪದೇಶ ಮಾಡುವಂಥ ಗುರುಗಳು ಆಗಿದ್ದಾರೆ. ಇದೆಲ್ಲವೂ ಶಂಕರಾಚಾರ್ಯರ ಅನುಗ್ರಹದಿಂದಲೇ ಆಗಿದ್ದೆ. ಅಂಥವನು ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯೇನ. ಸ್ವಾಮಿಗಳು ಸನ್ಯಾಸ ಗುರುಗಳು ಬೋಧಾನಂದೇಂದ್ರ ಸರಸ್ವತಿ. ಅವರಿಂದ ಸನ್ಯಾಸ ಪಡ್ಕೊಂಡಿರುವ ಶಿಷ್ಯನು ನಾನು. ಸಚ್ಚಿದಾನಂದೇಂದ್ರ ಸರಸ್ವತಿ ಎಂಬ ಭಿಕ್ಷು ಅಂದರೆ ಸನ್ಯಾಸಿ ಬರೆದಿರುವಂಥ ವಿಶುದ್ಧ ವೇದಾಂತ ಪರಿಭಾಷಾ ಮುಗಿಯಿತು. ಓಂ ತತ್ಸತ್. ಆಯಿತಾ? 345ನೆಯ ಪ್ರವಚನ ಅನಿಸುತ್ತದೆ. ಸಾಕು. ಇಷ್ಟು ಯಾವ ಪುಸ್ತಕ ಇಷ್ಟು ಆಗಬಾರದು. ಇನ್ನು ಮೇಲೆ ನಾನು ಸ್ವಲ್ಪ ಬೇಗವಾಗಿ ಮಾಡಿಬಿಡ್ತೀನಿ. ಇದು ವೇದಾಂತ ಪರಿಭಾಷಾ, ವೇದಾಂತ ಸಾರ, ಈ ಎರಡು ಪುಸ್ತಕಗಳು, ವೇದಾಂತ ಸಾರ, ವೇದಾಂತ ಪರಿಭಾಷಾ, ಈ ಎರಡು ಪುಸ್ತಕಗಳು ಏನಾಗ್ತವೆ ಅಂದರೆ ಇಡೀ ಪ್ರಸ್ಥಾನತ್ರಯ ಭಾಷ್ಯದ ಸಾರ. ಅದಕ್ಕೋಸ್ಕರ ಜನರಿಗೆ, ಏಕೆಂದರೆ ಜನರು ಮೇಲೆ ಕೇಳಿದ್ದರೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ನನ್ನ ಪ್ರಶಂಸೆ ಅಲ್ಲ, ಒಂದು ಮಾತೇ ಹೇಳಿ ಮುಗಿಸ್ತೀನಿ ನಾನು. ಒಬ್ಬ ಬ್ರಹ್ಮಚಾರಿ ಇದ್ದಾನೆ. ಅವನು ಹೇಳ್ತಾನೆ, ಸ್ವಾಮೀಜಿ ನೀವು ಹೇಳಿದ್ದರೆ ಒಂದು ಸಲ, ಈಗ ಮತ್ತೆ ಪ್ರಶ್ನೆಗೆ ಅವಕಾಶವಿರುವುದಿಲ್ಲ. ಹಾಗೆ ಆ ವಿಷಯವನ್ನು ಹಿಡ್ಕೊಂಡು ತುಂಬ ಏನದು ಮತ್ತೆ ಹೇಳಿ ಇಷ್ಟೊತ್ತು ಒಂದು ಸಣ್ಣ ಪ್ರಶ್ನೆ ಕೊಟ್ಟರೆ ನೀವು ಅರ್ಧ ಗಂಟೆವರೆಗೆ ಹೇಳಿ, ಈಗ ಮತ್ತೆ ಪ್ರಶ್ನೆ ಕೇಳದೆ ಹಾಗೆ ಮಾಡಿಬಿಡ್ತೀರಿ ಅಂದು ಹೇಳಿದ. ಅವರ ನನಗೆ ಹಾಗೆ ಇತ್ತು. ನಾನು ಕಲಿಯುವಾಗ ಹಾಗೆ ಇಟ್ಕೊಂಡೆ. ಅದು ಪೂರ್ತಿ ಸ್ಪಷ್ಟವಾಗುವವರೆಗೂ ನಾನು ಹುಚ್ಚಾಗಿರುತ್ತಿದ್ದೆ ಇಡೀ ದಿವಸ. ಏನಾದರೂ ಕೇಳಿದ್ದರೆ ಬೆಳಗಿನ ಪಾಠದಲ್ಲಿ ಮತ್ತೆ ಅದೇ ಕೇಳಿ, ನಮ್ಮ ಮಿಕ್ಕ ಬ್ರಹ್ಮಚಾರಿಗಳ ಜೊತೆಗೆ ಕೇಳಿ, ಸನ್ಯಾಸಿಗಳೇ ನಮಗಿಂತ ಸೀನಿಯರು, ಅವರನ್ನು ಕೇಳಿ ಇವರನ್ನು ಕೇಳಿ, ಊಟ ಮಾಡುವಾಗ ಅದೇ ಕೇಳಿ, ಸಂಧ್ಯೆಗೂ ಅದೇ ಕೇಳಿ, ರಾತ್ರಿಗೆ ಅದೇ ಕೇಳಿ, ನಿದ್ದೆನೇ ಬರುತ್ತಿರಲಿಲ್ಲ. ಎದ್ದರೆ ಮತ್ತೆ ಅದೇ ಅರ್ಥವಾಗುವವರೆಗೂ ಬಿಡುತ್ತಿರಲಿಲ್ಲ. ಹಾಗೇ ಇತ್ತು. ಆದ್ದರಿಂದ ಹಾಗೆ ಸ್ಪಷ್ಟವಾಗಲಿ ಎಂದು ಹೇಳಿದ್ದೇನೆ ಅಷ್ಟೇ ಹೊರತು ಈಗ ಮತ್ತೆ ಪ್ರಶ್ನೆ ಹುಟ್ಟಬಾರದು. ಅಷ್ಟೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ 345 ಮಾಡಿದ್ದು ಏಕೆ ಅಂದರೆ ಸ್ಪಷ್ಟವಾಗಿ ಮತ್ತೆ ಪ್ರಶ್ನೆಗೆ ಸಂದೇಹಕ್ಕೆ ಅವಕಾಶ ಇರಬಾರದು. ಅಷ್ಟೇ ಹೊರತು ನಾನು ಸುಮ್ಮನೆ ಎಳೆದು ಅತಿಯಾಗಿ ಹೇಳಬೇಕು ಅನಾವಶ್ಯಕ ಎಂದಲ್ಲ. ಅದು ನಿಮ್ಮ ಮನಸ್ಸಿಗೂ ಹತ್ತಿಬಿಟ್ರೆ ಪ್ರಶ್ನೆ ಎಲ್ಲಿರುತ್ತದೆ? ಮನಸ್ಸಿನಲ್ಲಿ. ನೀವು ಮನಸ್ಸು ದಾಟಿ ಸಾಕ್ಷಿಯಾಗಿ ಕೂತಿದ್ದರೆ ಪ್ರಶ್ನೆ ಹೋಗುತ್ತದೆ. ಅಲ್ಲೇ ಪ್ರಶ್ನೆ ಹೋಗುವುದಂದರೆ ನೀನು ಬ್ರಹ್ಮ ಆಗಿ ನಿಂತಿರುವುದು. ಆವಾಗಲೇ ಪ್ರಶ್ನೆ ಮುಗಿಯುತ್ತದೆ. ಬುದ್ಧಿಗೆ ಸಂದೇಹವು ಮುಗಿಯಲ್ಲ. ಬುದ್ಧಿಗೆ ಸಂದೇಹ ನಿವೃತ್ತಿ ಆಗುವುದಿಲ್ಲ. ನೋಡಿದ್ದೀರಾ? ನೀವು ಇಷ್ಟೊತ್ತು ಪ್ರವಚನಗಳು ಕೇಳಿದ್ದೀರಲ್ಲ. ಬುದ್ಧಿಗೆ ಸಂದೇಹ ನಿವೃತ್ತಿ ಆಗಲ್ಲ. ಸಂದೇಹವು ಹುಟ್ಟಿದ್ದು ಬುದ್ಧಿಗಲ್ಲ. ಅದು ತನ್ನ ಅನುಭವವಿಲ್ಲದಿರುವುದರಿಂದ ಸಂದೇಹ ಬಂತು. ಅನುಭವದಲ್ಲಿ ನಿಂತಿದ್ದರೆ ಸಂದೇಹ ಹೋಗುತ್ತೆ. ಆ ತರಹ ಸಂದೇಹ ನಿವೃತ್ತಿ ಆಗಬೇಕು. ಅದೇ ವೇದಾಂತ ಅಧ್ಯಯನ. ಅನುಭವ ರೂಪವಾಗಿ ವೇದಾಂತ ಅಧ್ಯಯನ. ಅದಕ್ಕೋಸ್ಕರನೇ ನಾನು ಆ ತರಹನೇ ಹೇಳಿದ್ದೀನಿ. ಈಗ ಮುಂದಿಂದು ಆಲ್ಸೋ ಯಾವುದು ವಿಚಾರಕ್ಕೆ ಮುಖ್ಯವೋ ಅದು ಹೇಳ್ತೀನಿ. ಕೆಲವು ಪುಸ್ತಕ ಪಾಂಡಿತ್ಯ ಬಂದರೆ ಸುಮ್ಮನೆ ಬಿಡ್ತೀನಿ. ಎಲ್ಲದಿದ್ದರೆ ಈಗ ಇಷ್ಟು ಡೀಟೇಲ್ ಹೇಳಿದ್ದರೆ ಈಗ ಪುಸ್ತಕ ಯಾವುದೂ ಆಗಲ್ಲ. ಅದರಿಂದ ಇನ್ನು ಮುಂದೆ ಒಂದು ಪುಸ್ತಕ ಇಟ್ಕೊಂಡು ನಾಳಿನಿಂದ ಹೇಳೋಣ. ಆಯಿತು. ಓಂ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಐ ಆಮ್ ಬ್ಲೆಸ್ಡ್ ಟು ಬ್ಲೆಸ್. ಓಕೆ ವೆರಿ ಗುಡ್. ಸೊ ವೇದಾಂತ ಪರಿಭಾಷೆ ಮುಗಿಯಿತು. ನಾಳೆ ಇನ್ನೊಂದು ಪುಸ್ತಕ. ನನಗೆ ಮೊದಲು ಹೇಳಲ್ಲ, ನೀವು ಪುಸ್ತಕ ಹಿಡ್ಕೊಳ್ತೀರಾ. ನಾನು ಮಾಂಡುಕ್ಯ ಹೇಳಿದ್ದರೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಎಂದು ಅವರು ಹೇಳ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ಹೇಳಿದ್ದರೆ ಅದೇ ಮಾಂಡುಕ್ಯ ಹೇಗೆ? ಎಲ್ಲರೂ ಇಂಗ್ಲೀಷ್ ಹೇಳ್ತಾ ಇದ್ದಾರೆ, ಕನ್ನಡ ಬೇಡ, ನಮಗೆ ಅರ್ಥವಾಗ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಏನು ಹೇಳಬೇಕು?
ಓಕೆ, ನಾಳೆ ಯಾವುದೋ ಹೇಳ್ತೀನಿ, ಅಥವಾ ಪರಮಾರ್ಥ ಚಿಂತಾಮಣಿ ಹೇಳುವುದಾ? ಮಣ್ಣುಕ್ಕೇ ಸರಿಯಾಗಿದೆ. ಹೇಳ್ತೀನಿ, ಯಾವುದೇ ಒಂದು ಶುರು ಮಾಡ್ತೀನಿ ನಾಳೆ. ನಾನು ಯಾವ ಪುಸ್ತಕ ಎಂದು ಸ್ವಲ್ಪ ನಿಮಗೆ ಮೆಸೇಜ್ ಮಾಡ್ತೀನಿ. ಓಕೆ ಪುಸ್ತಕ ತೀರ್ಮಾನ ಮಾಡಿ ಮೆಸೇಜ್ ಮಾಡ್ತೀನಿ. ಓಂ ಮುಚ್ಚುತ್ತಾ ಇದ್ದೀನಿ. ಓಂ. ಇವತ್ತು ಇನ್ನೊಂದು ಪ್ರವಚನ ಆಗಲ್ಲ, ನಾಳೆನೇ ಮಾಡೋಣ. ಕೆಲವು ಪ್ರಶ್ನೆ ಇತ್ತು, ಯಾರೊಬ್ಬರು ಮಾಡಿರುವ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿದೆ, ಅದು ಇವತ್ತಾಗಲ್ಲ, ತುಂಬ ಹೊತ್ತಾಯಿತು, ನಾಳೆನೇ ಮಾಡೋಣ.